ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಮಾಮಿ ಗೌಡಪಾದಂಚ ಶಂಕರಂ ಶ್ರೀ ಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ಓಂ. ಈಗ ಮತ್ತೆ 7ನೆಯ ಪ್ರಶ್ನ. ನನು ಭಗವನ್ ಸರ್ವಸ್ಯ ಆತ್ಮ ಬ್ರಹ್ಮೈವ ಇತ್ಯುಕ್ತಂ ಭಗವತ. ತಾವು ಗುರುಗಳೇ ತಾವು ಹೇಳಿದ್ದೇನೆಂದರೆ, ಶಿಷ್ಯನ ಪ್ರಶ್ನ, ತಾವು ಗುರುಗಳೇ ಹೇಳಿದ್ದೇನೆಂದರೆ ಸರ್ವಸ್ಯ ಆತ್ಮ ಬ್ರಹ್ಮೈವ, ಎಲ್ಲರ ಆತ್ಮ ಬ್ರಹ್ಮವೇ ಎಂದು ತಾವು ಹೇಳಿದ್ದೀರಿ. ಹಾಗಾದರೆ ಸರ್ವೇಪಿ ವೇದಾಂತ ಬ್ರಹ್ಮಾತ್ಮೈಕತ್ವಮೇವ ಪ್ರತಿಪಾದಯಿತು ಪ್ರವೃತ್ತ. ಇನ್ನೊಂದೇನೆಂದರೆ ಎಲ್ಲ ವೇದಾಂತಗಳು ಅಂದರೆ ಎಲ್ಲ ಉಪನಿಷತ್ತುಗಳು ಬ್ರಹ್ಮಾತ್ಮವನ್ನೇ ಅಂದರೆ ಆತ್ಮವೇ ಬ್ರಹ್ಮ ಎಂದು ಹೇಳುವುದಕ್ಕೆ ಹೊರಟಿವೆ ಅಂದರೆ ಅದನ್ನೇ ಗುರಿಯಾಗಿ ಇಟ್ಟುಕೊಂಡು ಹೇಳುತ್ತವೆ ಹೊರತು ಬೇರೆ ಯಾವುದಲ್ಲ. ಅಂದರೆ ಅನೇಕ ವಿಷಯಗಳು ಹೇಳಿದ್ದರೂ ಆ ಎಲ್ಲ ವಿಷಯಗಳ ಗುರಿ ಮಾತ್ರ ಬ್ರಹ್ಮೇ ಎಂಬುದೇ ಅವುಗಳ ಗುರಿ. ಹಾಗಾದರೆ ತತ್ರ ಕಿಮಿದ ಮುಚ್ಚತೆ, ಆತ್ಮವೇ ಬ್ರಹ್ಮ ಆಗಿದ್ದರೆ ಈಗ ನೀವೇನು ಹೇಳ್ತಾ ಇದ್ದೀರಿ? ಕಿಮಿದ ಮುಚ್ಚತೆ ಜೀವಸ್ಯ ಸುಷುಪ್ತವು ವಿಶೇಷ ವಿಜ್ಞಾನನ್ನಾಸ್ತಿ. ಜೀವನಿಗೆ ಸುಷುಪ್ತಿಯಲ್ಲಿ ವಿಶೇಷ ಜ್ಞಾನವಿಲ್ಲ, ಈಶ್ವರನಿಗೆ ಮಾತ್ರ ಇದೆ. ಅಂದರೆ ಸುಷುಪ್ತಿಯಲ್ಲಿ ಜೀವ ಒಂದು ಬಗೆ ಇರುತ್ತಾನೆ, ಈಶ್ವರ ಇನ್ನೊಂದು ಬಗೆ ಇರುತ್ತಾನೆ ಎಂದು ಇಬ್ಬರ ಸ್ವಭಾವಗಳು ಬಿಡಿಯಾಗಿ ಹೇಳ್ತಾ ಇದ್ದೀರಿ. ಯಾಕೆ? ಜೀವ ಬ್ರಹ್ಮ ಒಬ್ಬನೇ ಆದರೆ ಒಬ್ಬನೇ ಹೇಳಬೇಕು. ನೀವು ಸುಷುಪ್ತಿಯಲ್ಲಿ ಜೀವನಿಗೆ ವಿಶೇಷ ಜ್ಞಾನವಿಲ್ಲ, ಈಶ್ವರನು ಮಾತ್ರ ಕೇವಲ ಚೈತನ್ಯ ಸ್ವರೂಪ ಎಂದು ಜೀವ ಈಶ್ವರ ಎಂದು ಇಬ್ಬರ ಸ್ವಭಾವಗಳನ್ನು ಬಿಡಿಯಾಗಿ ಏಕೆ ಹೇಳ್ತಾ ಇದ್ದೆ? ಇದು ನಿಜವಾಗಿ ಹೇಳೇಬಿಟ್ಟರೂ ಅವರಿಗೇನೂ ಅರ್ಥವಾಗಲಿಲ್ಲ. ಅದರಿಂದ ಮತ್ತೆ ಈ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಿಮೇವಂ ವಿಸ್ಮರಸಿ ಭೂಯೋಪಿ ಮಯೋಕ್ತಂ. ಇದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಅಯ್ಯೋ ನಾನು ಹೇಳಿದ್ದನ್ನು ನೀವು ಮತ್ತೆ ಮರೆತು ಹೋಗಿದ್ದೀಯಾ? ಇಷ್ಟೊತ್ತು ಹೇಳ್ತಾನೇ ಬಂದಿದ್ದೀನಿ. ಏನದು ವಿಷಯ? ನಾನು ಇದಾನೀಮೇವ ಉಕ್ತಮ್ಮಯ. ನಾನು ಈಗಲೇ ಹೇಳಿದೆ ಒಂದು ವಿಷಯ. ಏನದು ಅಂದರೆ ಜೀವೋಯಂ ಅಹಂ ಪ್ರತ್ಯಯ ವಿಷಯ. ಜೀವ ಅಂದರೆ ಯಾರೋ ಬಿಡಿಯಾಗೇನಿಲ್ಲ, ಅಹಂ ಪ್ರತ್ಯಯ ವಿಷಯ. ನಾನು ಎಂಬ ಪ್ರತ್ಯಯ ವೃತ್ತಿ, ನಾನೆಂಬ ವೃತ್ತಿಯಿಂದ ಯಾವುದನ್ನು ಹೇಳುತ್ತಾ ಇದೆಯೋ ಅಷ್ಟು ಮಾತ್ರ. ಅಂದರೆ ನೋಡು, ನಾನು ಎಂಬುದು ಇದು ಎಂದು ಪ್ರಪಂಚದಲ್ಲಿ ಒಂದಿದೆ, ನಾನು ಎಂದು ಒಂದಿದೆ. ಇದು ಎಂಬುದು ಇದಂ ಪ್ರತ್ಯಯ ವಿಷಯವಾಗುತ್ತದೆ, ಇದು ಎಂಬ ಮಾತುಗೆ ಗೊತ್ತಾಗುತ್ತದೆ. ನಾನು ಎಂಬ ಮಾತುನಿಂದ, ನಾನು ಎಂಬ ವೃತ್ತಿಯಿಂದ, ಪ್ರತ್ಯಯದಿಂದ ಎಷ್ಟು ಮಾತ್ರ ನಮ್ಮ ಅನುಭವಕ್ಕೆ ಬರುತ್ತದೋ ಅಷ್ಟು ಮಾತ್ರ ಜೀವ. ಅದು ನೋಡಿ, ನಾನು ಎಂಬ ಮಾತುನಿಂದ ಪುಸ್ತಕ ಬರುತ್ತದ? ಬರಲ್ಲ. ಗೋಡೆ ಬರುತ್ತದ? ಬರಲ್ಲ. ಪ್ರಪಂಚ ಬರುತ್ತದ? ಬರಲ್ಲ. ಅಂದರೆ ನಾನು ಎಂಬ ಮಾತುನಿಂದ ಯಾವ ವೃತ್ತಿ ಅಂದರೆ ನಮ್ಮಲ್ಲಿ ಒಂದು ಜ್ಞಾನ, ಒಂದು ಅನುಭವ ಆಗುತ್ತದೋ ಆ ವೃತ್ತಿಯಿಂದ, ಆ ಜ್ಞಾನದಿಂದ ಗೊತ್ತಾಗುವುದು ಎಷ್ಟು ಅಂಶ ಅಂದರೆ ಈಗ ಇದು ದೇಹ ಇಂದ್ರಿಯ ಮನಸ್ಸುಗಳು ಅಲ್ಲವೇ? ದೇಹ ಇಂದ್ರಿಯ ಮನಸ್ಸುಗಳು ಸುಖ ದುಃಖ ಅನುಭವಗಳು ಕರ್ಮಗಳನ್ನು ಮಾಡುತ್ತಾ ಇದ್ದೇನೆ, ಇದು ತಿಳ್ಕೊಂಡೆ, ಇದು ತಿಳಿಯಲಿಲ್ಲ ಎಂದು ಜ್ಞಾತೃತ್ವ ಕರ್ತೃತ್ವ ಭೋಕ್ತೃತ್ವ ಅಲ್ಲವೇ? ಜ್ಞಾತೃತ್ವ ಕರ್ತೃತ್ವ ಭೋಕ್ತೃತ್ವ ಇದು ಮಾತ್ರವೇ ನಾನೆಂಬ ಮಾತುನಿಂದ ಗೊತ್ತಾಗತಕ್ಕ ವಿಷಯ. ಅಹಂ ಪ್ರತ್ಯಯ ವಿಷಯ ಅಂದರೆ ನಾನೆಂಬ ಪ್ರತ್ಯಯದಿಂದ ಅಥವಾ ವೃತ್ತಿಯಿಂದ ಗೊತ್ತಾಗತಕ್ಕದ್ದು ಎಷ್ಟಂಶ? ಜ್ಞಾತೃತ್ವ ಕರ್ತೃತ್ವ ಭೋಕ್ತೃತ್ವ, ಅದರಲ್ಲಿ ದೇಹೇಂದ್ರಿಯ ಮನಸ್ಸುಗಳು ಸೇರ್ಕೊಂಡಿವೆ. ಇದು ಜೀವ. ಇದನ್ನು ಜೀವ ಹೇಳ್ತೀವಿ. ಜೀವ ಎಂಬುದು ಒಂದು ಸ್ಥಿರವಾದ ತತ್ವ ಅಲ್ಲ, ಎನ್ ಆಂಗಲ್ ಆಫ್ ಲುಕ್ಕಿಂಗ್. ಆ ಒಂದು ದೃಷ್ಟಿಯಿಂದ ನೋಡಿದಾಗ ನಿಮಗೆ ಎಷ್ಟು ಅನಿಸುತ್ತದೋ, ಎಷ್ಟು ಅನುಭವಕ್ಕೆ ಬರುತ್ತದೋ ಆ ಅನುಭವಕ್ಕೆ ಬರುವ ಅಷ್ಟಂಶವನ್ನು ಜೀವ ಎಂದು ಹೇಳಿದ್ದೇವೆ ನೋಡಿ. ಅಂದರೆ ವೆನ್ ಯು ಲುಕ್ ಎಟ್ ಯುವರ್ ಸೆಲ್ಫ್ ಫ್ರಮ್ ಎ ಪರ್ಟಿಕ್ಯುಲರ್ ಆ್ಯಂಗಲ್, whatever you feel about yourself, that much is ಜೀವ. ಹೀಗೆ ಹೇಳಬೇಕು. ಅಂದರೆ ನಾನು ಎಂಬುದು ಎ ಕಂಡೀಷನಲ್ ರೆಫರೆನ್ಸ್.
ನನ್ನನ್ನು ನಾನು ಹೇಗೆ ರೆಫರ್ ಮಾಡ್ತಾ ಇದ್ದೀನಿ, ನನ್ನನ್ನು ನಾನು ಹೇಗೆ ಪರಾಮರ್ಶೆ ಮಾಡ್ತಾ ಇದ್ದೀನಿ. ಒಂದಾನೊಂದು ಎಚ್ಚರ ಸಂದರ್ಭದಲ್ಲಿ, ಕನಸಿನ ಸಂದರ್ಭದಲ್ಲಿ ಪ್ರಪಂಚವನ್ನು ನೋಡುತ್ತಾ, ಪ್ರಪಂಚವನ್ನು ತಿಳಿಯುತ್ತಾ ಇರುವವನು ನಾನು, ಕೆಲಸಗಳನ್ನು ಮಾಡುತ್ತಾ ಇರುವ ಕರ್ತೃ ನಾನು, ಸುಖ ದುಃಖಗಳನ್ನು ಅನುಭವಿಸುತ್ತಾ ಇರುವ ಭೋಕ್ತೃ ನಾನು. ಅಂದರೆ ತನ್ನನ್ನು ತಾನು ಯಾವುದೋ ಕೆಲಸಗಳನ್ನು ಮಾಡುವವನು, ಯಾವುದೋ ಕೆಲವು ಅನುಭವಗಳನ್ನು ಪಡ್ಕೊಳ್ಳುವವನು, ಯಾವುದೋ ಕೆಲವು ವಿಷಯಗಳನ್ನು ತಿಳಿಯುವವನು. ಈ ರೂಪದಲ್ಲಿ ನಾನು ಯಾವುದಾಗಿದ್ದೀನೋ ಅದು ನಾನು ಎಂದು ಅಂದರೆ ಜೀವ ಅಂದರೆ ಸಮಥಿಂಗ್ ಸ್ಪೆಸಿಫಿಕ್, ಹೀಗೆ ಹೀಗೆ ಇಷ್ಟು ಇರುತ್ತಾನೆ ಎಂಬುದು ಜೀವ. ಜೀವೋ ಅಯಂ ಅಹಂ ಪ್ರತ್ಯಯ ವಿಷಯ, ಇಷ್ಟು ಹೀಗಿದ್ದೇನೆ ಅಂದರೆ ಎ ಪರ್ಟಿಕ್ಯುಲರ್ ರೆಫರೆನ್ಸ್. ಇನ್ ಶಾರ್ಟ್ ಹೇಳಬೇಕಾದರೆ ಉದಾಹರಣೆಗೆ ನೋಡಿ, ಘಟಾಕಾಶ ಅಂದರೆ ಏನು? ಘಟಾಕಾಶ ಅಂದರೆ ಆಕಾಶ ಎಲ್ಲರಿಗೂ ಗೊತ್ತು. ಆದರೆ ಘಟ ಎಂಬ ವೃತ್ತಿಯಿಂದ, ಘಟ ಮಡಿಕೆ ಎಂಬ ವೃತ್ತಿಯಿಂದ ಆಕಾಶದ ಎಷ್ಟು ಭಾಗವು ನಮ್ಮ ಮನಸ್ಸಿಗೆ ಬರುತ್ತದೋ ಅಷ್ಟು ಭಾಗ ಮಾತ್ರ ಘಟಾಕಾಶ. ನೋಡಿ ಅಂದರೆ ಏನು? ಮಡಿಕೆ ಮೂಲಕ ಆಕಾಶವನ್ನು ನೋಡುವಾಗ ಮಡಿಕೆಯ ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡು, ಮಡಿಕೆಯ ಮಡಿಕೆಯ ಅಪೇಕ್ಷೆ ಇಟ್ಟುಕೊಂಡು ಆಕಾಶದ ಎಷ್ಟು ಅಂಶ, ಎಷ್ಟು ಭಾಗ ನೋಡ್ತೀವೋ, ನಮ್ಮ ದೃಷ್ಟಿಗೆ ಕಂಡು ಬರುತ್ತದೋ ಅಷ್ಟು ಮಾತ್ರ ಮಡಿಕೆ ಆಕಾಶ ಹೇಳ್ತೀವಿ, ಘಟಾಕಾಶ ಹೇಳ್ತೀವಿ. ಹಾಗೆಯೇ ನಾನೆಂಬ ಮಾತು ಇಂದ ಒಂದಾನೊಂದು ಪರ್ಟಿಕ್ಯುಲರ್ ರೆಫರೆನ್ಸೇ ಇದೆ ಹೊರತು ಇಡೀ ಪ್ರಪಂಚವಿಲ್ಲ, ಅಥವಾ ಅಖಂಡ ಅನಂತ ಅಲ್ಲ. ನಾನೆಂಬುದು ಒಂದಾನೊಂದು ರೆಫರೆನ್ಸೇ ಹೊರತು ಇಟ್ ಈಸ್ ನಾಟ್ ರೆಫರಿಂಗ್ ಟು ಹೋಲ್ ವರ್ಲ್ಡ್, ಹೋಲ್ ಯೂನಿವರ್ಸ್. ಅಂದರೆ ಸರ್ವ ಬ್ರಹ್ಮಾಂಡವನ್ನು, ಸರ್ವವನ್ನು ಹೇಳುತ್ತಾ ಇಲ್ಲ. ಸರ್ವ ಅಲ್ಲ, ಒಂದಾನೊಂದೇ ಹೊರತು ಎವ್ರಿಥಿಂಗ್ ಅಲ್ಲ. ಸಮಥಿಂಗ್ ಸ್ಪೆಸಿಫಿಕೇ ಹೊರತು ಎವ್ರಿಥಿಂಗ್ ಅಲ್ಲ. ಒಂದಾನೊಂದು ಇಷ್ಟು ಎಂಬುದೇ ಹೊರತು ಎಲ್ಲವೂ ಎಷ್ಟಿದೆಯೋ ಅಷ್ಟು ಇರುವಿಕೆ ಅಲ್ಲ, ಅರಿವಲ್ಲ ಎಂದು ಹೇಳಕ್ಕಾಗಲ್ಲ. ಎಷ್ಟಿದೆಯೋ ಇಲ್ಲ ಇರುವಿಕೆ ಅಲ್ಲ, ಎಷ್ಟಿದೆಯೋ ಅಷ್ಟೆಲ್ಲ ಅರಿವು ಎಂದಲ್ಲ. ಒಂದಾನೊಂದು ಮಾತ್ರವೇ, ಸ್ವಲ್ಪ ಮಾತ್ರವೇ ಆಗುತ್ತದೆ. ಅದು ಅಹಂ ಪ್ರತ್ಯಯ ವಿಷಯ. ಅದೇ ಜೀವ. ಅಂದ್ರೇನು? ಜೀವ ಎಂಬುದು ಒಂದು ಪರ್ಮನೆಂಟ್ಲಿ ಸ್ಥಿರವಾದ ತತ್ವ ಅಲ್ಲ. ಒಂದಾನೊಂದು ಸಂದರ್ಭದಲ್ಲಿ ಒಂದಾನೊಂದು ದೃಷ್ಟಿಯಿಂದ ನೋಡುವಾಗ ಎಷ್ಟು ಅನುಭವಕ್ಕೆ ಬರುತ್ತದೋ ಆ ಅನುಭವಕ್ಕೆ ಬರುವ ದಟ್ ಪರ್ಟಿಕ್ಯುಲರ್ ಅಂಶ ಇಸ್ ಜೀವ ಭಾವ ಅಷ್ಟೇ. ಸ್ವಲ್ಪ ನಿಮ್ಮ ದೃಷ್ಟಿ ಬದಲಾಯಿಸಿದ್ದರೆ ಆ ಜೀವ, ನಿಮಗೆ ಆ ಅನಿಸುತ್ತಿರುವ ಜೀವಭಾವ ಸ್ವಲ್ಪ ಹಿಂದೆ ಮುಂದೆ ಆಗುತ್ತಾನೆ, ಹೆಚ್ಚು ಕಡಿಮೆ ಆಗ್ತಾನೆ. ಇನ್ನೂ ಆ ದೃಷ್ಟಿಯನ್ನೇ ಬಿಟ್ಟರೆ ಆ ಅನಿಸಿಕೆ, ಆ ದೃಷ್ಟಿಗೆ ಎಷ್ಟು ಅನಿಸಿತೋ ಆ ಅನಿಸಿರುವ ಭಾವನೆ ಬಿದ್ದು ಹೋಗುತ್ತೆ. ಅದು ನೋಡಿ, ಜೀವ ಈಸ್ ಎ ಪರ್ಟಿಕ್ಯುಲರ್ ಅಂದರೆ ಏನು? ಎನ್ ಅಪಿಯರೆನ್ಸ್, ಎ ಫಿನಾಮಿನನ್ ಫ್ರಮ್ ಎ ಗಿವನ್ ಇನ್ ಎ ಗಿವನ್ ಕಾಂಟೆಕ್ಸ್ಟ್, ಫ್ರಮ್ ಎ ಗಿವನ್ ಸ್ಟ್ಯಾಂಡ್ ಪಾಯಿಂಟ್. ಒಂದಾನೊಂದು ದೃಷ್ಟಿಯಲ್ಲಿ ಒಂದಾನೊಂದು ಅಂಶವಾಗಿ ತೋರುವ ತೋರಿಕೆ, ಅನಿಸುವ ಅನಿಸಿಕೆ, ಅನುಭವಕ್ಕೆ ಬರುವ ಎಷ್ಟು ಅಂಶ ಇದೆಯೋ ಅದು ಮಾತ್ರ ಜೀವ. ನಾವು ಆ ಅಂಶದಲ್ಲೇ ಇದ್ದುಕೊಂಡು, ಆ ದೃಷ್ಟಿಯಲ್ಲೇ ಇದ್ದುಕೊಂಡು ಈಗ ಅದೇ ಸ್ಥಿರವಾಗಿ ಸಂಸಾರವನ್ನು ಅನುಭವಿಸ್ತಾ ಇದ್ದೀವಿ. ಸಂಸಾರವನ್ನು ಅನುಭವಿಸುವುದಕ್ಕೆ, ಸಂಸಾರ ಅಂದರೆ ಈ ಜೀವಭಾವದಲ್ಲಿ ಇರುವುದು ಆ ಜೀವತ್ವ ದೃಷ್ಟಿ. ಆ ಜೀವತ್ವ ದೃಷ್ಟಿಯಿಂದ ಎಷ್ಟು ನಮಗೆ ಜೀವಭಾವ ಅನಿಸುತ್ತದೋ ಆ ಜೀವಭಾವದಲ್ಲೇ ಇದ್ದು ಸುಖ ದುಃಖ ಕರ್ಮಗಳು, ಕೆಲವು ಸುಖ ದುಃಖಗಳು, ಕೆಲವು ಜ್ಞಾನಗಳು, ಕರ್ತೃತ್ವ ಜ್ಞಾತೃತ್ವ ಭೋಕ್ತೃತ್ವ ಅದರಲ್ಲೇ ಇದ್ದರೆ ಕೆಲವು ಜ್ಞಾನಗಳು, ಕೆಲವು ಕರ್ಮಗಳು, ಕೆಲವು ಅನುಭವಗಳು ಬದಲಾಯಿಸ್ತಾ ಇರುತ್ತವೆ, ಕರ್ಮಗಳು ಬದಲಾಯಿಸ್ತಾ ಇರುತ್ತವೆ, ಜ್ಞಾನಗಳು ಬದಲಾಯಿಸ್ತಾ ಇರುತ್ತವೆ. ಬಟ್ ಅಷ್ಟರಲ್ಲೇ ಇರ್ತೀವಿ. ಒಂದಾನೊಂದು ಪರಿಧಿಯಲ್ಲಿ, ಒಂದಾನೊಂದು ಲಿಮಿಟೆಡ್ ಏರಿಯಾದಲ್ಲಿ ಏರಿಯಾ ಅಂದರೆ ಅನುಭವ, ಒಂದಾನೊಂದು ಅನುಭವದ ಮಟ್ಟ, ಒಂದಾನೊಂದು ಅನುಭವದ ಪರಿಧಿ, ಅದರಲ್ಲೇ ನಿಮ್ಮ ಅನುಭವಗಳೆಲ್ಲ ಆಲ್ ಯುವರ್ ಎಕ್ಸ್ಪೀರಿಯನ್ಸಸ್ ಆಫ್ ದಟ್ ಲೆವೆಲ್, ಆಫ್ ದಟ್ ಲಿಮಿಟ್ ಓನ್ಲಿ, ದಟ್ ಲಿಮಿಟ್, ದಟ್ ಲೆವೆಲ್, ಅಷ್ಟು ಪರಿಧಿಯಲ್ಲೇ ಆ ತರಹ ಇರುತ್ತವೆ. ಕೆಲವೊಮ್ಮೆ ಅನುಭವಿಸುವ ಅನುಭವಗಳ ತರಹ ಸ್ವಲ್ಪ ಮಾರುತ್ತದೆ, ಬಟ್ ಲಿಮಿಟ್ ಅಷ್ಟೇ ಇರುತ್ತದೆ, ಪರಿಧಿ ಲಿಮಿಟ್ ಅಷ್ಟೇ ಇರುತ್ತದೆ. ಅದರಲ್ಲಿ ಸ್ಲೈಟ್ಲಿ ಡಿಫರೆಂಟ್ ಲೆವೆಲ್ ಡಿಫರೆಂಟ್ ಆಗಬಹುದು, ಬಟ್ ಸರ್ಟನ್ ಲಿಮಿಟೇಷನ್ ಇರುತ್ತದಲ್ಲ ಅಷ್ಟೇ. ಆದ್ದರಿಂದ ಆ ದೃಷ್ಟಿಯಕ್ಕೆ ಸಿಕ್ಕಾಕ್ಕೊಂಡಿದ್ದೀವಲ್ಲ, ಆ ಸಿಕ್ಕಾಕ್ಕೊಂಡಿರುವ ದೃಷ್ಟಿಯಿಂದ ಬಿಡಿಸಿದ್ದರೆ ನಾವು ಯಾರು ಎಂಬುದು, ನಾವು ಎಷ್ಟು ಇದ್ದೇವೆ, ಎಷ್ಟರ ಮಟ್ಟಿಗಿದ್ದೇವೆ, ಏನಿದ್ದೇವೆ ಎಂಬುದೇ ಪೂರ್ತಿ ಬದಲಾಯಿಸಿಬಿಡ್ತದೆ. ಅದಾಗಬೇಕು. ಅದಕ್ಕೋಸ್ಕರ ಜೀವ ಭಾವ ಬಿಡಿಸುವುದು ಅಂದರೆ ತಮ್ಮನ್ನು ತಾವು ಒಂದಾನೊಂದು ಫಿಕ್ಸ್ಡ್ ದೃಷ್ಟಿಗೆ ಸ್ಥಿರ ಮಾಡಿಕೊಂಡಿದ್ದೀವಿ.
ಫಿಕ್ಸ್ ಮಾಡಿಕೊಂಡಿದ್ದೀವಿ. ದಟ್ ಆ ಮಾಡಿಕೊಂಡಿರುವ ದೃಷ್ಟಿ ಅಧ್ಯಾಸ. ಈ ದೃಷ್ಟಿಗೆ ಸಿಕ್ಕಾಕೊಂಡಿರುವುದು ಒಂದು ಫಿಕ್ಸ್ ಆಗಿ ಬಿದ್ದಿರುವುದೇ ಅಧ್ಯಾಸ. ಅಧ್ಯಾಸದಿಂದ ಜೀವಭಾವ ಹೇಳಿದ್ದೀವಲ್ಲ. ಈ ಒಂದಾನೊಂದು ದೃಷ್ಟಿಯಲ್ಲಿ ಇದ್ದು, ಈಗ ದೃಷ್ಟಿಯಲ್ಲೇ ಇರುತ್ತಾನೆ, ದೃಷ್ಟಿಯಲ್ಲಿ ಇದ್ದುಕೊಂಡೇ ಕರ್ಮಗಳು ಮಾಡ್ತಾನೆ, ದೃಷ್ಟಿಯಲ್ಲಿ ಇದ್ದುಕೊಂಡೇ ಅನುಭವಗಳು ಬದಲಾಯಿಸ್ಕೊಳ್ತಾನೆ. ಇನ್ನೊಂದು ಅನುಭವ, ಎಷ್ಟೇ ಅನುಭವಗಳಾಗಲಿ ದಟ್ ಆ್ಯಂಗಲ್ ಆಫ್ ಜೀವತ್ವ, ಆ ಜೀವತ್ವ ದೃಷ್ಟಿಗೆ ಸೀಮಿತವಾಗಿ ಅದರಲ್ಲೇ ಇದ್ದು ವಿದಿನ್ ದಟ್ ಏರಿಯಾದಲ್ಲಿ ಪರಿಧಿಯಲ್ಲಿ ಇದ್ದುಕೊಂಡೇ ಎಲ್ಲ ಅನುಭವಗಳು, ಬಗೆ ಬಗೆ ಅನುಭವಗಳು ಪಡ್ಕೊಳ್ತಾನೆ. ಜ್ಞಾನವೂ ಅಷ್ಟೇ, ಕರ್ಮವೂ ಅಷ್ಟೇ, ಅನುಭವಗಳು ಅಷ್ಟೇ. ಈ ಕರ್ಮಗಳು, ಜ್ಞಾನಗಳು, ಅನುಭವಗಳು ಒಂದು ಹಂತದ ಒಂದು ಬಗೆಯಾದಕ್ಕೆ ಸಿಕ್ಕಾಕೊಂಡಿದ್ದೀವಲ್ಲ, ದ್ಯಾಟ್ ಸಿಕ್ಕಾಕೊಂಡಿದ್ದಕ್ಕೆ ಕಾರಣ ಒಂದು ದೃಷ್ಟಿ. ಆ ದೃಷ್ಟಿ ಈಸ್ ಪ್ರತ್ಯಯ, ಅದೇ ಅಧ್ಯಾಸ. ಆ ಅಧ್ಯಾಸಕ್ಕೆ ಏಕೆ ಸಿಕ್ಕಾಕೊಂಡುವುದು? ಅದೇ ಬಿಡಬಹುದೇ? ಇದು ಅಧ್ಯಾಸ ಎಂದು, ಇದು ಬಿಡಕ್ಕಾಗುತ್ತದೆ ಎಂದು, ಬಿಡಿಸ್ಕೊಳ್ಳಕ್ಕೆ ಆಗುತ್ತದೆ ಎಂದು, ಅದನ್ನು ಹೀಗೆ ವಿಚಾರ ಮಾಡಿ ಬಿಡಿಸಬೇಕೆಂದು ಗೊತ್ತಿಲ್ಲ. ಅದೊಂದು ಅಧ್ಯಾಸ ಎಂದು ಗೊತ್ತಿಲ್ಲ, ಅದನ್ನು ಬಿಡಿಸ್ಕೊಳ್ಳಕ್ಕಾಗುತ್ತದೆ ಎಂದು ಗೊತ್ತಿಲ್ಲ, ಅದು ತತ್ವ ವಿಚಾರದಿಂದ ಬಿಡಬಹುದು ಎಂದು ಗೊತ್ತಿಲ್ಲ. ಅದಕ್ಕಾಗಿ ಅದರಲ್ಲೇ ಸಿಕ್ಕಾಕೊಂಡು ಅದರಲ್ಲೇ ಸಫರ್ ಆಗ್ತಾ ಇದ್ದೆ. ಅದು ಒಂದು ದೃಷ್ಟಿ. ದೃಷ್ಟಿ ಅಂದರೆ ಒಂದು ಅಧ್ಯಾಸ, ಪ್ರತ್ಯಯ. ದೃಷ್ಟಿ ಅಂದರೆ ಪ್ರತ್ಯಯ. ನಾವು ಹೇಳಿದ್ದು ದೃಷ್ಟಿ ಅಂದರೆ ಪ್ರತ್ಯಯ. ಪ್ರತ್ಯಯ ಅಂದರೆ ಎ ಸರ್ಟನ್ ಥಾಟ್, ಎ ಸರ್ಟನ್ ವೇ ಆಫ್ ಥಾಟ್ ಫಿಕ್ಸ್ ಆಗಿ ಇರುವುದು. ಅಂದರೆ ಸರ್ಟನ್ ಥಾಟ್ನಲ್ಲಿ ಇದ್ದುಕೊಂಡು ಈಗ ಅದರಲ್ಲೇ ಇದ್ದು ಬಿಡುವುದು. ಎ ಸರ್ಟನ್ ಥಾಟ್ನಲ್ಲಿ ಇದ್ದು ಬಿಡುವುದನ್ನೇ ವಿದಿನ್ ದಟ್ ಯು ಮೇ ಹ್ಯಾವ್ ಡಿಫರೆಂಟ್ ಥಾಟ್ಸ್. ಬಟ್ ಆ ಥಾಟೇ ಏಕೆ ಹೇಳುತ್ತಾ ಇಲ್ಲ ಅಂದರೆ ಥಾಟ್ ಕೀಪ್ಸ್ ಆನ್ ಶಿಫ್ಟಿಂಗ್ ಅಲ್ಲವೇ. ಅಧ್ಯಾಸ ಜೀವಭಾವ ಶಿಫ್ಟ್ ಆಗಲ್ಲ. ಜೀವಭಾವದಲ್ಲಿ ಇದ್ದುಕೊಂಡೇ ಅನೇಕ ಅನುಭವಗಳು, ಅನೇಕ ಕರ್ಮಗಳು, ಅನೇಕ ಯೋಚನೆಗಳು, ಅನೇಕ ಅನುಭವಗಳು, ಜ್ಞಾನಗಳು ಬರುತ್ತಾ ಇರುತ್ತವೆ. ಅಂದರೆ ಎ ಸೆಟ್ ಆಫ್ ಜ್ಞಾನಾಸ್, ಸೆಟ್ ಆಫ್ ಕರ್ಮ, ಸೆಟ್ ಆಫ್ ಎಕ್ಸ್ಪೀರಿಯನ್ಸಸ್, ಆಲ್ ದಟ್ ಪುಟ್ ಟುಗೆದರ್ ಈಸ್ ಒನ್ ಥಿಂಗ್. ಅದಕ್ಕೋಸ್ಕರ ನಾನು ಅದನ್ನು ಒಂದು ಥಾಟ್ ಹೇಳುವಕ್ಕಿಂತ ಒಂದು ಲೆವೆಲ್ ಆಫ್ ಥಾಟ್, ಒಂದು ಬಗೆ ಆಫ್ ಥಾಟ್, ಒಂದಾನೊಂದು ಬಗೆಯ ಆಫ್ ಥಾಟ್, ಅದಕ್ಕೋಸ್ಕರ ದೃಷ್ಟಿ ಎಂದು ಹೇಳಿದ್ದೇನೆ. ಐ ಹ್ಯಾವ್ ಯೂಸ್ಡ್ ದ ವರ್ಡ್ ದೃಷ್ಟಿ ಬಿಕಾಸ್ ಯಾವ ಪದ ಬಳಸಿದ್ದರೂ ಪ್ರಾಬ್ಲಮೇ. ಅದಕ್ಕೋಸ್ಕರ ಒಂದಾನೊಂದು ಲೆವೆಲ್ ಆಫ್ ಥಿಂಕಿಂಗ್, ಒಂದಾನೊಂದು ಬಗೆಯಾದ ಥಿಂಕಿಂಗ್ ನಲ್ಲಿ, ಅದೇ ಆ್ಯಂಗಲ್ನಲ್ಲಿ ಥಿಂಕಿಂಗ್, ಅದರಲ್ಲೇ ಇದ್ದು ಬಿಡುವುದು. ಈಗ ಯು ಮೇ ಹ್ಯಾವ್ ವೇರಿಯಸ್ ಥಾಟ್ಸ್, ಥೌಸಂಡ್ಸ್ ಆಫ್ ಎಕ್ಸ್ಪೀರಿಯನ್ಸಸ್, ಥೌಸಂಡ್ಸ್ ಆಫ್ ಕರ್ಮಾಸ್, ಅದೆಲ್ಲ ಒಂದಾನೊಂದು ಬಗೆಯಾದ ದೃಷ್ಟಿಗೆ ಸಿಕ್ಕಾಕೊಂಡ. ದಟ್ ದೃಷ್ಟಿ ಇಸ್ ಅಧ್ಯಾಸ. ಈ ದೃಷ್ಟಿ ನಾವು ಬೇಕೆಂದೇ ತಂದುಕೊಂಡಿದ್ದಲ್ಲ, ಬೇಕೆಂದು ಬಿಡಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ದಟ್ಸ್ ಎ ಸ್ವಾಭಾವಿಕ ಅಧ್ಯಾಸ, ಅನಾದಿ ಅಧ್ಯಾಸ. ಆ ಸ್ವಾಭಾವಿಕ ದೃಷ್ಟಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಯು ಫೈಂಡ್ ಯುವರ್ ಸೆಲ್ಫ್ ಇನ್ ದಟ್ ಆ್ಯಂಗಲ್ ಆಫ್ ಲುಕ್ಕಿಂಗ್ ಅಷ್ಟೇ. ಈಗ ನೀವು ಏನೇ ಪ್ರಯತ್ನ ಮಾಡ್ಕೋ, ಆ ಆ್ಯಂಗಲ್ನಲ್ಲಿ ಇದ್ದುಕೊಂಡೇ, ಆ ದೃಷ್ಟಿಯಲ್ಲಿ ಇದ್ದುಕೊಂಡೇ ಪ್ರಯತ್ನ ಮಾಡ್ತಾನೆ ಹೊರತು ಆ ದೃಷ್ಟಿಯನ್ನು ಬಿಡಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ಆ ದೃಷ್ಟಿಯನ್ನು ಬಿಡಿಸ್ಕೊಳ್ಳಬೇಕಂದ್ರೆ ಅದು ಟೋಟಲ್ಲಿ ಇನ್ನೊಂದು ವಿಷನ್, ಇನ್ನೊಂದು ವೇ ಆಫ್ ಲುಕ್ಕಿಂಗ್. ಅದನ್ನೇ ತತ್ವ ವಿಚಾರ ಹೇಳಿದ್ದೀವಿ, ಅದನ್ನೇ ವೇದಾಂತ ಹೇಳಿದ್ದೇವೆ. ನೀವು ಮಾಡಿರುವ ಕರ್ಮಗಳು, ಉಪಾಸನೆಗಳು, ಲೌಕಿಕ ಕರ್ಮ, ಶಾಸ್ತ್ರೀಯ ಕರ್ಮ. ಲೌಕಿಕ ಉಪಾಸನಾ ಶಾಸ್ತ್ರೀಯ. ಹೇಗೆ ಲೌಕಿಕ ಕರ್ಮಗಳಿರುತ್ತವೋ ಹಾಗೆ ಶಾಸ್ತ್ರೀಯ ಕರ್ಮಗಳಿರುತ್ತವೆ. ಹೇಗೆ ಲೌಕಿಕ ಉಪಾಸನೆ ಇರುತ್ತದೋ ಶಾಸ್ತ್ರೀಯ ಉಪಾಸನೆ ಇರುತ್ತದೆ. ಶಾಸ್ತ್ರೀಯ ಕರ್ಮ ಅರ್ಥವಾಗಬೇಕಂದ್ರೆ ಮೊದಲು ಲೌಕಿಕ ಕರ್ಮ ಅರ್ಥ ಮಾಡಿಕೊಂಡು ಅದರಲ್ಲಿ ಎಷ್ಟು, ಹೇಗೆ, ಯಾವ ಅಂಶದಲ್ಲಿ ವ್ಯತ್ಯಾಸ ಇದೆಯೋ ಅಷ್ಟು ಮಾತ್ರ ತಿಳ್ಕೊಂಡರೆ ನಿಮಗೆ ಲೌಕಿಕ ಕರ್ಮ, ಶಾಸ್ತ್ರೀಯ ಕರ್ಮ ಗೊತ್ತಾಗ್ತದೆ. ಹಾಗೆ ಲೌಕಿಕ ಉಪಾಸನ ಇದೆ, ಶಾಸ್ತ್ರೀಯ ಉಪಾಸನ. ಶಾಸ್ತ್ರೀಯ ಉಪಾಸನ ಜನರಿಗೆ ಏಕೆ ಅರ್ಥವಾಗ್ತಾ ಇಲ್ಲ ಅಂದರೆ ಲೌಕಿಕ ಉಪಾಸನ ನಾವು ಮಾಡ್ತಾ ಇದ್ದೀವಿ ಎಂದು ಜನರಿಗೆ ಗೊತ್ತಾಗ್ತಾ ಇಲ್ಲ. ನಾನು ಅದನ್ನೇ ಯಾರೋ ಒಬ್ಬರಿಗೆ ಕೇಳಿದ್ದೀನಿ, ಈ ಲೌಕಿಕ ಉಪಾಸನ ಹೇಳಿ ಅದರಿಂದ ಅವರಿಗೆ ಶಾಸ್ತ್ರೀಯ ಉಪಾಸನ ಏನು, ಆ ವ್ಯತ್ಯಾಸ ಎಷ್ಟರ ಮಟ್ಟಿಗೂ ಕಾಮನ್ ಆಗಿದೆ, ಎಷ್ಟರ ಮಟ್ಟಿನಲ್ಲಿ ವ್ಯತ್ಯಾಸ ಇದೆ ಅವರಿಗೆ ಗೊತ್ತಾಗ್ತದೆ, ಅರ್ಥವಾಗ್ತದೆ. ಅದರಿಂದ ಉಪಾಸನೆ ಹೇಳಿ ಅಂದರೆ ಲೌಕಿಕ ಉಪಾಸನೆ ಅದಲ್ಲ ಬೇಡ ಹೀಗೆ ಮಾತಾಡ್ತಾ ನಾನು ಅಂದ್ಕೊಂಡೆ, ಇದೇನಪ್ಪ ಇವರು ಏನೇ ಹೇಳಿಬಿಡ್ತಾರೆ. ಉಪಾಸನ ಹೇಳಿದರೆ ಜನರಿಗೆ ಅರ್ಥವೇ ಆಗ್ತಾ ಇಲ್ಲ. ಉಪಾಸನ ಅಂದರೆ ಏನು ಮಾಡುವುದು, ಏನಾಗುತ್ತೆ? ನೀವು ಲೌಕಿಕ ಉಪಾಸನ ಮೊದಲೇ, ಇದು ಟಾಪಿಕ್ ಉಪಾಸನದಲ್ಲ, ಸುಮ್ಮನೆ ಬಂದು ಅದರಿಂದ ಸ್ವಲ್ಪ ಒಂದು ಡೈವರ್ಟೆಡ್ ಟಾಪಿಕ್, ಆದರೆ ಸ್ವಲ್ಪ ಹೇಳ್ತಾ ಇದ್ದೀನಿ. ಲೌಕಿಕ ಉಪಾಸನ ಅಂದರೆ ಏನು? ಮೈಂಡು ಒಂದಿನಲ್ಲಿ ಇದ್ದು ಅದೇ ಭಾವನದಲ್ಲಿ, ಅಂದರೆ ಒಂದಾನೊಂದು ಭಾವನದಲ್ಲಿ ಮುಳುಗಿ ಅದಕ್ಕೇ ಮಾಡ್ಕೊಳ್ತಾ ಅದಲ್ಲೇ ಗಟ್ಟಿಗೊಳಿಸ್ಕೊಳ್ಳುವುದಷ್ಟೇ. ಒಂದಾನೊಂದು ಭಾವನದಲ್ಲಿದ್ದು
ಅದರಲ್ಲೇ ಅದೇ ಭಾವನದಲ್ಲಿದ್ದುಕೊಂಡು ಅದೇ ಮತ್ತೆ 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 ಮಾಡ್ತಾ 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 ಅದಕ್ಕೆ ಓರಿಯೆಂಟ್ ಮಾಡಿಕೊಂಡು ನಮ್ಮನ್ನು ಅದಕ್ಕೆ ಇದನ್ನು ಏನು ಮಾಡಬೇಕು, ಓರಿಯೆಂಟ್ ಮಾಡಿ, ಅಂದರೆ ಅದೇ ಭಾವನದಲ್ಲಿ ಮಾಡಿ 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 ಅದನ್ನೇ ಗಟ್ಟಿಗೊಳಿಸಿಕೊಂಡು ಅದರಲ್ಲೇ ಇದ್ದು ಬಿಡುವುದು. ದಿಸ್ ಇಸ್ ಕಾಲ್ಡ್ ಉಪಾಸನ. ನಾವು ಲೌಕಿಕವಾಗಿ ಯಾವುದೇ ಉದ್ಯೋಗವಾಗಲಿ, ಅಟ್ಯಾಚ್ಮೆಂಟ್ಗಳಾಗಲಿ, ಎಮೋಷನ್ಸ್ ಆಗಲಿ ಹೇಗೆ ಮಾಡ್ತಾ ಇದ್ವಿ? ಹೀರೋ ವರ್ಷಿಪ್ ಮಾಡ್ತೀವಿ, ಉದ್ಯೋಗ ಮೇಲೆ ಮಾಡ್ತೀವಿ, ನಮ್ಮ ಜಾತಿ ಮೇಲೆ, ಭಾಷೆ ಮೇಲೆ, ದೇಶ ಮೇಲೆ, ಇದೆಲ್ಲ ಅಭಿಮಾನಗಳೆಲ್ಲ ಡೆವಲಪ್ ಮಾಡಿಕೊಂಡಿರುವ ಅಭಿಮಾನಗಳೇ ಅಲ್ಲವೇ? ನಾವು ಜಾತಿ ಅಭಿಮಾನ, ದೇಶಾಭಿಮಾನ, ಭಾಷಾಭಿಮಾನ, ಉದ್ಯೋಗಗಳ ಅಭಿಮಾನ, ಕುಟುಂಬದ ಅಭಿಮಾನ, ತಾಯಿ ತಂದೆ, ಮಕ್ಕಳು, ಪತಿ ಪತ್ನಿ ಮುಂತಾದವರು ಅಷ್ಟೇ ಅಲ್ಲ, ಕೆಲವು ಅಭಿಮಾನಗಳು, ಕೆಲವು ಭಾವನೆಗಳು, ಕೆಲವು ಹೀರೋ ವರ್ಷಿಪು. ನಿಮಗೆ ಒಂದು ಸಿನಿಮಾ ನಟನ ಮೇಲೆ ಹೀರೋ ವರ್ಷಿಪ್ ಇರಬಹುದು, ಅಥವಾ ಒಂದು ರಾಜಕೀಯ ಕಾರಣಿ ಮೇಲೆ ಇರಬಹುದು, ಅಥವಾ ಒಂದು ಕ್ರಿಕೆಟರೋ ಅಥವಾ ಯಾರೋ ಮೇಲೆ ಇರಬಹುದು. ಇದೆಲ್ಲ ಏನು ಮಾಡ್ತಾ ಇದ್ದೀವಿ? ನಿಮ್ಮ ಮನಸ್ಸನ್ನು ಒಂದಾನೊಂದು ಭಾವಕ್ಕೆ ಹಾಕಿ ಅದರಲ್ಲೇ ಇದ್ದು ಆ ತರಹ ಭಾವನೆ, ಆ ತರಹ ಥಿಂಕಿಂಗು ಅದರಲ್ಲೇ ಇದ್ದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ಬಿಕಮ್ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಪರ್ಸನಾಲಿಟಿ ತಯಾರಾಗಿಬಿಡ್ತೀವಿ. ಆ ಪರ್ಟಿಕ್ಯುಲರ್ ಪರ್ಸನಾಲಿಟಿ ಆಗಿಬಿಟ್ಟರೆ ನಿಮಗೆ ಆ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಲುಕ್ಕಿಂಗು ಆ ತರಹನೇ ಕಂಡು ಬರ್ತದೆ. ನೋಡಿ, ಫಾರ್ ಎಕ್ಸಾಂಪಲ್ ಇಸ್ಲಾಂ, ಕ್ರಿಸ್ಟಿಯಾನಿಟಿ ಇದೆ, ಕಮ್ಯುನಿಸಮ್ ಇದೆ, ದೇ ಆರ್ ಸರ್ಟನ್ ಐಡಿಯಾಲಜೀಸ್. ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾರು ವಿಮರ್ಶೆ ಇಲ್ಲ. ಅಂದರೆ ಒಂದಾನೊಂದು ಐಡಿಯಾಲಜಿ ಇಟ್ಕೊಂಡು ಅದೇ ಐಡಿಯಾಲಜಿಗೆ ಅನುಗುಣವಾಗಿ ನಿಮ್ಮ ಯೋಚನೆಗಳು, ಭಾವನೆಗಳು, ಕೆಲಸಗಳು, ಆ್ಯಂಗಲ್ ಆಫ್ ಲುಕ್ಕಿಂಗು ಅದಕ್ಕೆ ಅದಕ್ಕೆ ನೀವು ಓರಿಯೆಂಟ್ ಮಾಡಿಕೊಂಡು ಕೆಲವು ವರ್ಷಗಟ್ಟಲ ನಂತರ ಯು ಬಿಕಮ್ ಎ ಕ್ರಿಸ್ಟಿಯನ್ ಮೈಂಡ್ ಸೆಟ್, ಇಸ್ಲಾಮಿಕ್ ಮೈಂಡ್ ಸೆಟ್. ಇಸ್ಲಾಮಿಕ್ ಪರ್ಸನ್ ಹೇಗಿರುತ್ತಾರೆ ನೋಡಿ, ಮುಸ್ಲಿಂ ಒಂದು ಪರ್ಟಿಕ್ಯುಲರ್ ಮೈಂಡ್ ಸೆಟ್ ಆಗುತ್ತದೆ. ಅವರಿಗೆ ಪ್ರಪಂಚವೆಲ್ಲ ಅದೇ ತರಹ ಕಂಡು ಬರ್ತದೆ. ಅದೇ ಅಂದರೆ ಒಂದು ಸೆಲೆಕ್ಟಿವ್ ಮೈಂಡ್ ಸೆಟ್ ಆಗಿ, ಒಂದು ಸೆಲೆಕ್ಟಿವ್ ದರ್ಶನ, ಒಂದು ಸೆಲೆಕ್ಟಿವ್ ಕೆಲಸಗಳು, ಒಂದು ಸೆಲೆಕ್ಟಿವ್ ಅನುಭವಗಳು. ಒಂದೇ ತರಹ ಇರುತ್ತಾನೆ, ಇನ್ನೊಂದಿಲ್ಲ, ಇನ್ನೊಂದಪ್ಪಲ್ಲ, ಇನ್ನೊಂದು ಇಲ್ಲವೇ ಹೇಳ್ತಾನೆ. ನೀವು ಇನ್ನೊಂದು ಹೇಳಿದ್ರೆ ಅದು ತಮ್ಮ ದೃಷ್ಟಿಯಿಂದಲೇ ನೋಡ್ತಾನೆ. ಅಂದರೆ ಒಂದಾನೊಂದು ಆ್ಯಂಗಲ್ ಆಫ್ ಲುಕ್ಕಿಂಗ್ ಸಿಕ್ಕಾಕೊಂಡು ಬರ್ತಾನೆ. ಹಾಗೆ ಕಮ್ಯುನಿಸ್ಟ್ ಅಷ್ಟೇ, ಯು ಬಿಕಮ್ ಓರಿಯೆಂಟೆಡ್, ಯು ಬಿಕಮ್ ಕಂಡೀಷನ್ಡ್ ಹೇಳ್ತೀವಲ್ಲ, ಅದಕ್ಕೆ ಫಿಕ್ಸ್ ಆಗಿಬಿಡ್ತಾನೆ. ಅದೇ ಉಪಾಸನ. ಅಂದರೆ ಈ ಕಂಡೀಷನ್ ಏನೋ, ಲೌಕಿಕ ಕಂಡೀಷನ್ ಏನೋ ಸ್ವಲ್ಪ ಅನ್ಕಾನ್ಷಿಯಸ್ಲಿ ಆಗ್ತಾ ಇದೆ, ಕಾನ್ಷಿಯಸ್ಲಿ ಡೆವಲಪ್ ಆಗ್ತಾ ಇಲ್ಲ. ಏನೇನೋ ಅಸ್ತವ್ಯಸ್ತ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವರ ಜೊತೆಗೆ ಇದ್ದು ಇವರ ಜೊತೆಗೆ, ಅದಕ್ಕೋಸ್ಕರನೇ ದುಸ್ಸಹವಾಸ, ದುಸ್ಸಾಂಗತ್ಯ, ಸತ್ಸಾಂಗತ್ಯ. ಯಾರೋ ಒಂದು ಕಂಪನಿಯಲ್ಲಿ ಬೆಳೆದಿದ್ದ, ಯಾವುದೋ ಉದ್ಯೋಗಕ್ಕೆ ಹೋದ, ಎಲ್ಲೋ ಹಳ್ಳಿಯಲ್ಲಿದ್ದ, ಎಲ್ಲೋ ಸಿಟಿಯಲ್ಲಿದ್ದ, ಯಾವುದೋ ಭಯಂಕರವಾದ ಏನು ಬಾಂಬೆ ಅಂತ ದೊಡ್ಡ ಸಿಟಿಯಲ್ಲಿದ್ದ, ಅಲ್ಲೇ ಬೆಳೆದು ಬಿಟ್ಟರೆ ಸಿಟಿಯಲ್ಲಿ ಬೆಳೆದಿರುವವನ ಬುದ್ಧಿ ಹೇಗಿರುತ್ತದೆ? ಆ ಬಾಂಬೆಯಲ್ಲಿಯೂ ಯಾರ ಮಧ್ಯೆ ಇದ್ದ? ಯಾರೋ ಲೋಯರ್ ಕ್ಲಾಸ್ ಪೀಪಲ್, ತುಂಬ ಏನು ಕುಡಿಯುವವನು, ಮಾಂಸಾಹಾರ ಮಾಡುವವನು, ಕಳ್ಳರ ಮಧ್ಯೆ ಬೆಳೆದಿದ್ದರೆ ಅವ್ರಿಗೆ ಕಳ್ಳರ ಸಂಸ್ಕಾರ, ಕಳ್ಳರ ಒಂದು ಪರ್ಸನಾಲಿಟಿ ಡೆವಲಪ್ ಆಗಿಬಿಡ್ತದೆ ಅಲ್ಲವೇ? ಅಂದರೆ ದಿಸ್ ಈಸ್ ಕಾಲ್ಡ್ ಈಸ್ ಪರ್ಸನಾಲಿಟಿಯನ್ನು ಒಂದು ತರಹ ಆಗಿ ತಯಾರು ಮಾಡಿಬಿಡುವುದು. ಅಂದರೆ ಯು ರಿಯೋರಿಯೆಂಟಿಂಗ್, ಕಂಡೀಷನಿಂಗ್ ಯುವರ್ ಸೆಲ್ಫ್ ಟು ಬಿಕಮ್ ಎ ಪರ್ಟಿಕ್ಯುಲರ್ ಪರ್ಸನಾಲಿಟಿ. ಇದು ನಮ್ಮ ಜೀವನದಲ್ಲಿ ಸ್ವಾಭಾವಿಕವಾಗಿ ಆಗುತ್ತಾ ಇದೆ. ಆ ಸ್ವಾಭಾವಿಕವಾಗಿ ಆಗುತ್ತಿದ್ದನ್ನೇ ಒಂದು ಕಾನ್ಷಿಯಸ್ಲಿ ಡೆವಲಪ್ ಮಾಡಿಕೊಂಡು, ಒಂದು ಓರಿಯೆಂಟ್ ಮಾಡಿಕೊಂಡು, ಅದು ಉಪಾಸನ ಅಷ್ಟೇ. ಈಗನು ಇನ್ಫ್ಯಾಕ್ಟ್ ಮಾಡರ್ನ್ ಕಲ್ಚರು, ಸಿವಿಲೈಸೇಷನ್, ವೆಸ್ಟರ್ನ್ ಕಲ್ಚರ್ಗೆ ನಾವು ಓರಿಯೆಂಟ್ ಆಗಿಬಿಟ್ಟಿದ್ದೀವಲ್ಲ, ಇದು ಒಂದು ಉಪಾಸನೆ. ಪಾಶ್ಚಾತ್ಯ ನಾಗರಿಕತೆಗೆ, ನಮ್ಮ ಮೆಕಾಲೇವ್ ಎಜುಕೇಷನ್ ಸಿಸ್ಟಮ್ಗೆ, ಆಧುನಿಕ ಇಂಗ್ಲೀಷ್ ಮೀಡಿಯಂಗೆ ನಾವೆಲ್ಲ ಓರಿಯೆಂಟ್ ಆಗಿಬಿಟ್ಟಿದ್ದೇವೆ. ಒಂದು ತರಹ ತಯಾರಾಗಿ, ಒಂದು ತರಹ ಪರ್ಸನಾಲಿಟಿ ಎಲ್ಲ. ವಿ ಹೇಟ್ ಇಂಡಿಯನ್ ಕಲ್ಚರ್, ಇಂಡಿಯನ್ ವಸ್ತ್ರಗಳು, ಇಂಡಿಯನ್ ಭಾಷೆ, ಎಲ್ಲ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಅವರ ಹಾಗೇನೇ ಇದ್ದು ಅವರ ಹಾಗೆ ಮಾಡುವುದು. ಈವನ್ ಮಂದಿರಕ್ಕೆ ಹೋಗುವಾಗಲೂ, ಆಶ್ರಮಕ್ಕೆ ಹೋಗುವಾಗಲೂ, ಆಧ್ಯಾತ್ಮಿಕ ವಿದ್ಯೆ ಕಲಿಯುವಾಗಲೂ ವೆಸ್ಟರ್ನ್ ಡ್ರೆಸ್ಸು, ವೆಸ್ಟರ್ನ್ ಟೈಪ್ ಆಫ್ ನಮಸ್ಕಾರಗಳು, ವೆಸ್ಟರ್ನ್ ಟೈಪೇ ಮಾಡ್ತಾ ಇದ್ದೀವಿ. ಅಂದರೆ ಏನು, ಅದೊಂದು ಟೈಪ್ ಆಗಿಬಿಟ್ಟಿದೆ. ಕೆಲವು ಕ್ರಿಯೆಗಳು, ಕೆಲವು ಭಾವನೆಗಳು, ಅವರ ಜೊತೆಗೆ ಕೆಲವು ಭಾವನೆಗಳನ್ನು ಸೇರಿಸ್ಕೊಂಡು ಬಿಟ್ಟಿದ್ದೀವಿ. ಒಂದು ತರಹ ಥಿಂಕಿಂಗು, ಒಂದು ತರಹ ಲುಕ್ಕಿಂಗ್, ನಮ್ಮ ಆ್ಯಂಗಲ್ ಆಫ್ ಲುಕ್ಕಿಂಗು. ಅಂದರೆ ಕೆಲವು ಪದಾರ್ಥಗಳು, ವಸ್ತುಗಳು, ಘಟನೆಗಳನ್ನು ನೋಡುವಾಗ ಆ ತರಹೇ ನೋಡ್ತೀವಿ. ಇದೆಲ್ಲ ಒಂದು ಮೈಂಡು, ಥಿಂಕಿಂಗು, ಎಮೋಷನ್ಗಳು ಒಂದು ತರಹ ತಯಾರಾಗ್ತವೆ, ಯೋಚನೆಗಳು ಒಂದು ತರಹ ತಯಾರಾಗ್ತವೆ, ಒಂದು ಐಡಿಯಾಲಜಿಗೆ ಫಿಕ್ಸ್ ಆಗಿಬಿಡ್ತೀವಿ. ಕೆಲವು ಹ್ಯಾಬಿಟ್ಸು ಫಿಕ್ಸ್ ಆಗ್ತವೆ. ಒಂದು ಪ್ರಪಂಚವನ್ನು, ನಾಮರೂಪವನ್ನು, ಕುಟುಂಬವನ್ನು, ಸಮಾಜವನ್ನು ಒಂದು ತರಹ ನೋಡುವುದು ಗೊತ್ತಾಗ್ತದೆ. ಅದೇ ತರಹ ಫಿಕ್ಸ್ ಆಗಿಬಿಟ್ಟರೆ ನೀವು ಯು ಸ್ಟಾರ್ಟ್ ಲಿವಿಂಗ್ ಇನ್ ಯುವರ್ ಓನ್ ವರ್ಲ್ಡ್. ಅದು ನಿಮ್ಮ ಓನ್ ಟೈಪ್ ಆಫ್, ಲೈಕ್ ಮುಸ್ಲಿಂ ಆಗಿಬಿಟ್ಟರೆ ಯುವರ್ ವರ್ಲ್ಡ್ ಬೇರೆ, ನಿಮ್ಮ ವೇ ಆಫ್ ಲುಕ್ಕಿಂಗ್ ಬೇರೆ, ಹೋಲ್ ಥಿಂಗ್ ಯು ಬಿಕಮ್ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಪರ್ಸನಾಲಿಟಿ. ಆ ಪರ್ಟಿಕ್ಯುಲರ್ ಪ್ರಪಂಚವೇ ಕಂಡು ಬರ್ತದೆ, ಒಂದು ಪರ್ಟಿಕ್ಯುಲರ್. ಇದು ನಮ್ಮ ಜೀವನದಲ್ಲಿ ಸಹಜವಾಗಿ ಆಗುತ್ತಾ ಇದೆ. ಅದೇ ಆ ಕಂಡೀಷನಿಂಗು ನಮ್ಮ ಮನಸ್ಸಿಗೆ ಸ್ವಭಾವವಾಗಿದೆ. ಕಂಡೀಷನ್ ಆಗುವುದಕ್ಕೆ ಕಂಡೀಷನ್ ಆಗುವಂಥ
ಅದೇ ಮೈಂಡಿನ ಸ್ವಭಾವವನ್ನು ಇನ್ನೊಂದು ಬಗೆಯಾಗಿ ರೀಕಂಡೀಷನ್ ಮಾಡುವುದು. ಮೋರ್ ನೋಬಲ್ ಕಂಡೀಷನಿಂಗ್, ಪಾಸಿಟಿವ್ ಕಂಡೀಷನಿಂಗ್, ಮೋರ್ ಎಲಿವೇಟೆಡ್ ಕಂಡೀಷನಿಂಗ್ ಮಾಡ್ತಾ ಇದ್ದೀವಿ, ಅಷ್ಟೇ ವ್ಯತ್ಯಾಸ. ಮೋರ್ ಸಾತ್ವಿಕವಾಗಿ ಕಂಡೀಷನ್ ಮಾಡ್ತಾ ಇದ್ದೀವಿ. ಮೋರ್ ಉದಾರ ಭಾವ, ಉದಾರ ಐಡಿಯಾ, ಫೀಲಿಂಗ್ಸ್, ಫೀಲಿಂಗ್ಸನ್ನು, ನಮ್ಮ ಎಮೋಷನ್ಸನ್ನು ಶುದ್ಧಗೊಳಿಸ್ತೀವಿ, ಆಚರಣ ಶುದ್ಧಗೊಳಿಸ್ತೀವಿ, ಭಾವವು ಶುದ್ಧಗೊಳಿಸ್ತೀವಿ. ಅಂದರೆ ನಿಮ್ಮನ್ನು ನೀವು ರೀಕಂಡೀಷನಿಂಗ್ ಇನ್ ಎ ನೋಬಲ್ ವೇ, ಇನ್ ಎ ಪಾಸಿಟಿವ್ ವೇ, ಇನ್ ಎ ಮಚುವರ್ ಬೆಟರ್ ವೇ. ದಟ್ ಇಸ್ ವಾಟ್ ಇಸ್ ಉಪಾಸನ. ಆ ತರಹ ಮಾಡಿಬಿಟ್ಟರೆ ನಿಮಗೆ ಪ್ರಪಂಚ ದರ್ಶನ ಬೇರೆ ಆಗಿಬಿಡುತ್ತದೆ. ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್. ದಟ್ಸ್ ವೈ ಶಾಸ್ತ್ರವು ಏನೇ ಹೇಳಲಿ, ನಮ್ಮ ಜೀವನದಲ್ಲಿ ಇದ್ದನ್ನೇ ಇನ್ನೊಂದು ತರಹ ಮೌಲ್ಡಿಂಗ್ ಮಾಡ್ತದೆ. ಅದರಿಂದ ಕರ್ಮ ಒಂದು ಟೈಪ್ ಆಫ್ ಮೌಲ್ಡಿಂಗ್. ಉಪಾಸನ ನಮಗೆ ಲೌಕಿಕದಲ್ಲಿ ಆಗುತ್ತಿರುವ ಉಪವಾಸವನ್ನೇ ಶಾಸ್ತ್ರೀಯ ತರಹ ಉಪಾಸನ ಮಾಡಿಕೊಂಡರೆ ಅದು ಮೌಲ್ಡಿಂಗ. ಅದಕ್ಕೆ ಶಾಸ್ತ್ರ ವಿಧಿ ಬೇಕು, ಗುರುಗಳು ಬೇಕು. ಹೇಗೆ ನಾವು ಒಬ್ಬ ಹೀರೋ ವರ್ಷಿಪ್ ಆಗಿ ಒಬ್ಬ ವ್ಯಕ್ತಿ ಜೊತೆಗೆ ಇದ್ದು ಬೆಳೆದಿದ್ದರೆ ಆ ತರಹ ಆಗಿಬಿಡ್ತೀವೋ, ಹಾಗೆ ಒಂದು ಆಧ್ಯಾತ್ಮಿಕ ಗುರುಗಳು, ಒಂದು ಉಪಾಸಕರು, ಕೃಷ್ಣ ಭಕ್ತ, ಶಿವಭಕ್ತ, ರಾಮಭಕ್ತ, ದೇವಿ ಭಕ್ತ, ಆ ದೇವಿ ಭಕ್ತ ಅವರ ಯೋಚನೆಗಳು, ಅವರ ಎಮೋಷನ್ಸು, ಅವರ ನಡತೆ ಅದೇ ತರಹ ಅವರ ಜೊತೆಗೆ ಬೆಳೆದು ಅವರ ಹಾಗೇನೆ ನಮ್ಮನ್ನು ಊಹಿಸಿಕೊಂಡು ಅದನ್ನೇ ಆದರ್ಶವಾಗಿಟ್ಟುಕೊಂಡು ನಮ್ಮನ್ನು ನಾವು ಅವರಿಗೆ ಅನುಗುಣವಾಗಿ ಮೌಲ್ಡ್ ಮಾಡ್ಕೊಳ್ತೀವಿ. ಕೆಲವು ದಿವಸ ನಂತರ ಯು ವಿಲ್ ಬಿಕಮ್ ಲೈಕ್ ದಟ್. ಸಪೋಸಿಂಗ್ ಯು ಗಾಟ್ converted to Islam and you become a cutter, ವೆರಿ ರಿಜಿಡ್ ಮುಸ್ಲಿಂ. ಒಂದು ಮುಲ್ಲಾ ಜೊತೆಗೆ ಬೆಳೆಯುತ್ತಾ ಇದ್ದೀರಿ. ಅವರ ಯೋಚನೆಗಳು, ಅವರ ಭಾವನೆಗಳು, ಅವರ ಕೆಲಸಗಳು, ಅವರು ಹೇಗೆ ಮಾಡ್ತಾರೋ, ಹೇಗೆ ಯೋಚನೆ ಮಾಡ್ತಾರೋ, ಹೇಗೆ ಹಿಂದೂಗಳನ್ನು ದ್ವೇಷ ಮಾಡ್ತಾರೋ, ಕ್ರಿಶ್ಚಿಯನ್ಸ್ಗಳನ್ನು ಪಾರ್ಷಲ್ಲಿ ದ್ವೇಷ ಮಾಡ್ತಾರೋ, ಅದೇ ತರಹ ಮೌಲ್ಡ್ ಮಾಡಿಕೊಂಡು ಎ ಟೈಮ್ ಕಮ್ಸ್ ದಟ್ ಯು ಫೀಲ್ ವಿತೌಟ್ ಗಿಲ್ಟಿ ಯು ಸ್ಟಾರ್ಟ್ ಹೇಟಿಂಗ್ ಪೀಪಲ್. ಯುವರ್ ಹೋಲ್ ಪರ್ಸನಾಲಿಟಿ ಮೈಂಡ್ ಎಲ್ಲ ಮೌಲ್ಡ್ ಆಗಿ ಯು ಬಿಕಮ್ ಕಂಡೀಷನ್ಡ್ ಆ್ಯಂಡ್ ಫಿಕ್ಸ್ಡ್. ಇದು ಹಾಗೆ ಆದರೆ ಇದು ಸ್ವಲ್ಪ ಸಾತ್ವಿಕವಾಗುತ್ತಾ ಇದೆ ಉಪಾಸನ ಅಂದರೆ. ಉಪಾಸನ ಎಂದು ಸಾತ್ವಿಕವಾಗುತ್ತದೆ, ದೃಷ್ಟಿ ವ್ಯಾಪಕವಾಗುತ್ತದೆ. ಮೈಂಡ್ ಕ್ವಾಲಿಟಿ ಲೆವೆಲ್ ಸಾತ್ವಿಕವಾಗುತ್ತದೆ. ವ್ಯಾಪಕ ಲೆವೆಲ್ ಆಲ್ಸೋ ಇಸ್ಲಾಂ, ಕ್ರಿಶ್ಚಿಯನ್ ಹಾಗೆ, ಕಮ್ಯುನಿಸಮ್ ಹಾಗೆ, ಕಮ್ಯುನಿಸ್ಟ್ ಹಾಗೆ ಒಂದಾನೊಂದು ಐಡಿಯಾಲಜಿಗೆ ಫಿಕ್ಸ್ ಆಗಲ್ಲ. ಇಟ್ ಈಸ್ ಎ ಓಪನ್ ಐಡಿಯಾಲಜಿ, ಬ್ರಾಡ್ ಐಡಿಯಾಲಜಿ ಇರುತ್ತದೆ. ಕ್ವಾಲಿಟಿ ವೈಸ್ ಸಾತ್ವಿಕ ಇರುತ್ತದೆ, ಐಡಿಯಾಲಜಿ ವೈಸ್ ಬ್ರಾಡ್ ಇರುತ್ತದೆ. ಅನೇಕ ರೂಪಗಳು, ಅನೇಕ ನಾಮಗಳು, ಅನೇಕ ಲೆವೆಲ್ಸ್ ಎಲ್ಲ ಸೇರಿಸಿಕೊಂಡು ಬಿಡ್ತದೆ. ಅದರಿಂದ ನಿಮ್ಮ ನಡತೆ, ನಿಮ್ಮ ಮಾತು, ನಿಮ್ಮ ದೃಷ್ಟಿ, ನಿಮ್ಮ ಎಮೋಷನ್ಸು ಎಲ್ಲ ಶುದ್ಧವಾಗಿ ಪಾಸಿಟಿವ್ ಆಗ್ತದೆ. ಸೇಮ್ ಥಿಂಗ್ ವಾಟ್ ಈಸ್ ನ್ಯಾಚುರಲಿ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ಉಪಾಸನದಲ್ಲಿ ಮೋರ್ ಸಿಸ್ಟಮೆಟಿಕ್ ಆಗಿ, ಕಾನ್ಷಿಯಸ್ ಆಗಿ, ಇನ್ ಎ ಪಾಸಿಟಿವ್ ಆಗಿ, ಉತ್ತಮ ರೀತಿಯಾಗಿ ಡೆವಲಪ್ ಆಗ್ತೀವಿ. ದಿಸ್ ಕೈಂಡ್ ಆಫ್ ಉಪಾಸನ ಬೇಕೇ ಬೇಕು. ಇಷ್ಟು ಉಪಾಸನ ಮಾಡಿದ್ದರೂ ಸ್ಟಿಲ್ ಒಂದು ಜೀವ ಭಾವ ಇದ್ದೇ ಬಿಡ್ತದೆ. ಇದು ಹೇಳುವುದಕ್ಕೆ ನಾನು ಕಾಂಟ್ರಾಸ್ಟ್ಗೋಸ್ಕರ ಉಪಾಸನ ಹೇಳಿದ್ದೀನಿ. ಇಷ್ಟು ಸ್ವಲ್ಪ ಪಾಸಿಟಿವ್ ಪರ್ಸನ್ ಆಗುವುದು ಬೇಕೇ ಬೇಕು. ಯಾಕಂದರೆ ಪೂರ್ತಿ ವೈಲ್ಡ್ ಒಂದು ಕಮ್ಯುನಿಸ್ಟೋ ಒಂದು ಮುಸ್ಲಿಮೋ ಆಗಿಬಿಟ್ಟರೆ, ಅಷ್ಟು ಫೆನೆಟಿಕ್ ಆಗಿಬಿಟ್ಟರೆ ವೇದಾಂತ ಅವರಿಗೆ ವರ್ಕೆ ಮಾಡಲ್ಲ. ವೇದಾಂತ ಅಂದರೆ ಅರ್ಥವೇನು? ಪೂರ್ತಿ ಜೀವ ಭಾವವನ್ನೇ ಬಿಟ್ಟು, ಯಾವ ಆ್ಯಂಗಲ್ ಆಫ್ ಲುಕ್ಕಿಂಗೇ ಬಿಟ್ಟು, ಯಾವ ಆ್ಯಂಗಲ್ ಇಲ್ಲದೆ ಸ್ವತಃ ಸಿದ್ಧ ಅರಿವಿನಲ್ಲಿ, ಸಾಕ್ಷಿ ರೂಪದಲ್ಲಿ, ಸುಷುಪ್ತಿಯಲ್ಲಿ ನಿಂತಿರುವುದು ಅದು ಆಗುವುದೇ ಅಲ್ಲ. ಸ್ವಲ್ಪ ಅಟ್ಲೀಸ್ಟ್ ಉಪಾಸನದಲ್ಲಿ ಪಾಸಿಟಿವ್ ಉಪಾಸನ, ಸ್ವಲ್ಪ ನೋಬಲ್ ಉಪಾಸನ, ಸ್ವಲ್ಪ ವ್ಯಾಪಕ ಹೃದಯ, ಸ್ವಲ್ಪ ಶುದ್ಧ ಹೃದಯ ಆಗಬೇಕು. ಶುದ್ಧ ಹೃದಯ, ವ್ಯಾಪಕ ಹೃದಯ ಆಗಿರುವ ಜೀವಭಾವವು ಆವಾಗ ಜೀವ ಆ್ಯಂಗಲ್ ಆಫ್ ಲುಕ್ಕಿಂಗ್ಗೆ ಜೀವತ್ವ ಅಧ್ಯಾಸವೇ, ಜೀವತ್ವ ದೃಷ್ಟಿ ಬಿಡಿಸಕ್ಕಾಗುತ್ತದೆ. ಬಾಧಿಸ ಮಾಡಿ ಸುಷುಪ್ತಿಯಲ್ಲಿ ನಿಂತು ಬಿಡ್ತಾನೆ, ಓಲ್ ಜಗದೃಷ್ಟಿ ಬಿಟ್ಟು ಬಿಡ್ತಾನೆ. ವೆನ್ ಫಸ್ಟ್ ಸ್ವಲ್ಪ ಶುದ್ಧವಾಗದೇ ಇರುವವನಿಗೆ ವೇದಾಂತ ಹೇಳುವಕ್ಕೆ ಹೋದರೆ ಅದು ಉಲ್ಟಾಗಿಬಿಡ್ತದೆ. ಅದು ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಮೊದಲು ಅಂತಃಕರಣ ಶುದ್ಧಿ, ಅಂತರ್ಮುಖತೆ ಬೇಕು. ಅಂದರೆ ಅಂತಃಕರಣ ಶುದ್ಧಿ ಅಂದರೆ ಜೀವಭಾವದಲ್ಲಿ ಇದ್ದುಕೊಂಡೇ ಜೀವ ಆ್ಯಂಗಲ್ ಆಫ್ ಲುಕ್ನಲ್ಲೇ ಸ್ವಲ್ಪ ಶುದ್ಧಿ ಆಗಬೇಕು, ಸಾತ್ವಿಕತೆ ಆಗಬೇಕು, ಸ್ವಲ್ಪ ಮೈಂಡ್ ಫ್ಲೆಕ್ಸಿಬಲ್ ಆಗಬೇಕು. ಮೈಂಡ್ ಶುಡ್ ನಾಟ್ ಬಿ ರಿಜಿಡ್ ಅಂದರೆ ರಿಜಿಡ್ ಏನು ಮಾಡ್ತದೆ? ಅಭಿಮಾನ ಹೆಚ್ಚುಗೊಳಿಸುತ್ತದೆ. ಕಮ್ಯುನಿಸ್ಟಿಕ್ ಐಡಿಯಾಲಜಿ ಆಗಲಿ, ಇಸ್ಲಾಂ ಆಗಲಿ, ಕ್ರಿಸ್ಟಿಯಾನಿಟಿ ಆಗಲಿ, ವೆಸ್ಟರ್ನ್ ಕಲ್ಚರ್ ಆಗಲಿ, ಯಾವುದೋ ಒಂದು ಐಡಿಯಾಲಜಿಗೆ ನೀವು ಸಿಕ್ಕಾಕ್ಕೊಂಡರೆ, ಒಂದು ಸಂಪ್ರದಾಯಕ್ಕೆ ಸಿಕ್ಕಾಕ್ಕೊಂಡರೆ, ನೀವು ವೀರಶೈವಕ್ಕೋ, ಮಾಧ್ವಕ್ಕೋ, ಅಥವಾ ಯಾವುದೋ ಆರ್ಯ ಸಮಾಜಕ್ಕೋ, ಅಥವಾ ನಾನು ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೀನಿ. ಅವರ ಸಂಪ್ರದಾಯದಲ್ಲಿ ಕೆಲವು ಒಳ್ಳೆಯದು ಇದೆ, ಬಟ್ ದೇ ಹ್ಯಾವ್ ಗಾಟ್ ದೇರ್ ಓನ್ ಲಿಮಿಟೇಷನ್ಸ್. ಒಂದಾನೊಂದಕ್ಕೂ ಸಿಕ್ಕಾಕ್ಕೊಳ್ತಾ ಇದ್ದಾರೆ, ಅಷ್ಟೇ ನಾನು ಹೇಳುವುದು. ಆ ಸಿಕ್ಕಾಕ್ಕೊಂಡಿದ್ದಕ್ಕೆ ಉದಾಹರಣವಾಗಿ ಹೇಳಿದ್ದೀನಿ. ಬಟ್ ಕೆಲವು ಒಳ್ಳೆಯದು ಇದೆ ಅವರಲ್ಲಿ. ಶ್ರದ್ಧಾ, ಭಕ್ತಿ, ವಿನಯ, ಸದ್ಗುಣಗಳು ಕೆಲವು ಹೇಳ್ತಾ ಇದ್ದಾರೆ. ಏಕೆಂದರೆ ಇಸ್ಕಾನ್ ಆಗಲಿ, ಅಥವಾ ಆರ್ಯ ಸಮಾಜ ಆಗಲಿ, ವೀರಶೈವ ಆಗಲಿ, ಮಾಧ್ವರಾಗಲಿ, ರಾಮಾನುಜರಾಗಲಿ ಮುಂತಾದ ಜನರು ಯಾವುದೋ ಒಂದು ಸಂಪ್ರದಾಯ ಇಟ್ಕೊಂಡ್ರೆ ಸ್ವಲ್ಪ ಎಲಿವೇಶನ್ ಆಗ್ತಾ ಇದೆ, ಸ್ವಲ್ಪ ಪಾಸಿಟಿವ್ ಬರುತ್ತಾ ಇದೆ, ಸ್ವಲ್ಪ ಶುದ್ಧತೆ ಬರುತ್ತಾ ಇದೆ. ಬಟ್ ಜೀವಭಾವದ ಆ್ಯಂಗಲ್ಗೆ ಸಿಕ್ಕಾಕೊಂಡು ಅದು ಮಾತ್ರ ಬಿಡಲ್ಲ.
ಮತ್ತು ಏಕೆಂದರೆ ಸರ್ಟನ್ ಎಲಿಮೆಂಟ್ ಆಫ್ ಫೆನಟಿಸಿಸಮು ಅದರಲ್ಲಿ ಬರುತ್ತಾ ಇದೆ. ಸ್ವಲ್ಪ ಶುದ್ಧಿ ಕಂಪೇರ್ ಟು ಲೌಕಿಕಕ್ಕಿಂತ ಸ್ವಲ್ಪ ಬೆಟರ್ ಆಗ್ತಾ ಇದ್ದಾರೆ. ಬಟ್ ಸ್ವಲ್ಪ ಸರ್ಟನ್ ಏರಿಯಾದಲ್ಲಿ ಮತ್ತೆ ಕಂಡೀಷನ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇಸ್ಲಾಂ, ಕ್ರಿಶ್ಚಿಯನ್, ಕಮ್ಯುನಿಸಮ್ನಲ್ಲಿ ಯಾವ ತರಹ ಕಂಡೀಷನಿಂಗ್ ಇದೆಯೋ ಫ್ಯೂ ಸಿಮಿಲಾರಿಟೀಸ್ ಇವರಲ್ಲಿ ಕಂಡು ಬರ್ತವೆ. ಕೆಲವು ಅಂಶಗಳಲ್ಲಿ ಸಾಮ್ಯಗಳು ಕಂಡು ಬರ್ತವೆ. ಅಂದರೆ ಅವರಷ್ಟು ಕೆಟ್ಟವರಲ್ಲ, ತುಂಬ ಉದಾರತೆ ಇದೆ, ತ್ಯಾಗ ಇದೆ, ಭಕ್ತಿ ಇದೆ, ಪ್ರೇಮ ಇದೆ, ನಿಸ್ವಾರ್ಥತೆ ಇದೆ. ಬಟ್ ಕೆಲವು ಏರಿಯಾದಲ್ಲಿ, ಕೆಲವು ಅಂಶಗಳಲ್ಲಿ ಲಿಮಿಟೇಷನ್ ಕಂಡು ಬರ್ತಾ ಇದೆ. ನಾನು ಹೇಳುವುದೇನೆಂದರೆ ಆ ಉಪಾಸನ ಭಾವನೆ ಅರ್ಥ ಮಾಡಿಕೊಂಡೆ. ಓಕೆ, ಅವರವರಲ್ಲಿ ವ್ಯತ್ಯಾಸ ಏನೇ ಇರಲಿ, ಅದು ಇಲ್ಲಿ ಸಂದರ್ಭ ಅಲ್ಲ, ಅದು ವಿಮರ್ಶೆ ಮಾಡುವ ಸಂದರ್ಭ ಅಲ್ಲ. ಆದರೆ ಆ ಉಪಾಸನ ಭಾವ ಹೇಗೆ ಆಗ್ತದೆ ನೋಡಿ. ಅಂದರೆ ಈ ಆಧ್ಯಾತ್ಮಿಕ ಸಂಪ್ರದಾಯಗಳಾಗಿರುವ ಈಗ ಮಾಧ್ವ, ರಾಮಾನುಜ, ಇಸ್ಕಾನ್ ಅವರಲ್ಲಿ ಹೇಗೆ ಮಾಡ್ತಾರೋ ಅದು ಬೇಕು. ಬಟ್ ಅದರಲ್ಲೇ ಸ್ವಲ್ಪ ಉಪಾಸನ, ಸ್ವಲ್ಪ ಶುದ್ಧಿ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ. ಬಟ್ ಆ ಶುದ್ಧಿ ಸ್ವಲ್ಪ ಮಟ್ಟಿಗೆ ಹೋಗಿ ದೇ ಗಿವ್ ರೂಮ್ ಟು ಸರ್ಟನ್ ಹೇಟ್ರೆಡ್ ಆಲ್ಸೋ. ಪಾರ್ಷಲ್ ಹೇಟ್ರೆಡ್ ರಿಟರ್ನ್ ಮಾಡ್ಕೊಳ್ತಾರೆ. ಇನ್ನೊಂದೇನೆಂದರೆ ಸ್ವಲ್ಪ ಲಿಟಲ್ ಮೋರ್ ಎಲಿವೇಟೆಡ್ ದ್ವೇಷ ಇಟ್ಕೊಳ್ತಾರೆ. ಅಷ್ಟೇ ಅಲ್ಲ, ದೃಷ್ಟಿ ವ್ಯಾಪಕದಲ್ಲಿ ಒಂದಾನೊಂದು ದೃಷ್ಟಿಗೆ ಸಿಕ್ಕಾಕ್ಕೊಳ್ತಾರೆ. ಯಾವ ದೃಷ್ಟಿ ಆಗಲಿ ಇಸ್ ಎ ಟೆಂಟೇಟಿವ್ ಎಂದು ಇಟ್ಕೊಳ್ಳಲ್ಲ. ಅದಕ್ಕೋಸ್ಕರ ವೇದಾಂತ ವಿಚಾರಕ್ಕೆ ಅಯೋಗ್ಯವಾಗ್ತಾ ಇದ್ದಾರೆ. ಅಂದರೆ ಅಯೋಗ್ಯ ಏಕೆ ಅಂದರೆ ವೇದಾಂತ ಅರ್ಥವಾಗ್ತಾ ಇಲ್ಲ, ವೇದಾಂತ ತಪ್ಪಾಗಿ ಕಂಡು ಬರ್ತಾ ಇದೆ, ವೇದಾಂತ ವಿರೋಧಿಗಳೇ ಆಗಿಬಿಡ್ತಾರೆ. ವೇದಾಂತ ಅಂದರೆ ಅದ್ವೈತಕ್ಕೆ ವಿರೋಧಿಗಳಾಗ್ತಾ ಇದ್ದಾರೆ. ಬಟ್ ಅವರಲ್ಲಿರುವ ಸ್ವಲ್ಪ ಅಂತಃಕರಣ ಶುದ್ಧಿ, ಸ್ವಲ್ಪ ನಿಸ್ವಾರ್ಥತ, ಸ್ವಲ್ಪ ಭಕ್ತಿಭಾವ, ಮನಸ್ಸು ಶುದ್ಧವಾಗುವುದು, ಅದೆಲ್ಲ ಚೆನ್ನಾಗಿದೆ. ಆದ್ದರಿಂದ ಜೀವನ ದೃಷ್ಟಿ ಸ್ವಲ್ಪ ಮೈಂಡ್ ಫ್ಲೆಕ್ಸಿಬಲ್ ಆಗಿಬಿಟ್ಟರೆ ವಿಚಾರಕ್ಕೆ ಯೋಗ್ಯವಾಗ್ತದೆ. ಅವರು ಮನಸ್ಸು ಸ್ವಲ್ಪ ಶುದ್ಧಿಗೊಳಿಸ್ತಾ ಇದ್ದಾರೆ, ಸ್ವಲ್ಪ ಭಾವಶುದ್ಧಿ ಆಗ್ತಾ ಇದೆ. ಬಟ್ ಭಾವದಲ್ಲಿಯೂ ಮತ್ತೆ ಫಿಕ್ಸ್ ಆಗ್ತಾ ಇದೆ ನೋಡಿ. ಭಾವಶುದ್ಧಿಯಾಗಿ ಸ್ವಲ್ಪ ಮಟ್ಟಿಗೆ ಕೃಷ್ಣ ಭಕ್ತಿ, ರಾಮಭಕ್ತಿ, ರಾಮಾನುಜರು ರಾಮಭಕ್ತಿ, ವಿಷ್ಣು ಭಕ್ತಿ, ರಾಮಭಕ್ತಿ ಅಲ್ಲ, ರಾಮಾನುಜರು ವಿಷ್ಣು ಭಕ್ತಿ, ಮಾಧ್ವರು, ಇಸ್ಕಾನವರು ಕೃಷ್ಣ ಭಕ್ತಿ. ಸ್ವಲ್ಪ ಭಾವ ಶುದ್ಧವಾಗಿದ್ದರೂ ಮತ್ತೆ ಕೃಷ್ಣನಿಗೆ ಎಷ್ಟು ಫಿಕ್ಸ್ ಆಗ್ತಾರಂದರೆ ಶಿವ ಅಂದರೆ ಮತ್ತೆ ದ್ವೇಷ. ಅದು ನೋಡಿ, ಸ್ವಲ್ಪ ಆಗಿದ್ದರೂ ಮತ್ತೆ ಫಿಕ್ಸ್. ಅಂದರೆ ಏನು, ಭಾವ ಇರಲಿ ಬಟ್ ಒಂದು ರೂಪಕ್ಕೆ, ಒಂದು ಗುಣಕ್ಕೆ ಫಿಕ್ಸ್ ಆಗುವುದು ಬೇಡ. ಅಂದರೆ ಮೈಂಡ್ ಸ್ವಲ್ಪ ಫ್ಲೆಕ್ಸಿಬಲ್ ಇರಲಿ, ಆವಾಗ ವಿಚಾರಕ್ಕೆ ಯೋಗ್ಯವಾಗ್ತದೆ. ಆದ್ದರಿಂದ ಮನಸ್ಸು ಸ್ವಲ್ಪ ಸಾತ್ವಿಕವಾಗಲಿ, ಸ್ವಲ್ಪ ವ್ಯಾಪಕವಾಗಲಿ, ಶುದ್ಧವಾಗಲಿ. ಆ ಮನಸ್ಸಿಗೆ ತಾನಿರುವ ದೇಹೇಂದ್ರಿಯ ಮನಸ್ಸಿನ ಸ್ಥಾನ ಅಂದರೆ ಲೊಕೇಶನ್, ದೇಹೇಂದ್ರಿಯ ಮನಸ್ಸಿನದಲ್ಲಿ ನಿಂತಿರುವಂಥ ಜೀವಭಾವ ದೇಹೇಂದ್ರಿಯ ಮನಸ್ಸುಗಳಿಂದ ಶಿಫ್ಟ್ ಮಾಡಿಬಿಟ್ರೆ, ಸಾಕ್ಷಿಯಲ್ಲಿ ಹಾಕಿದ್ದರೆ ಜೀವತ್ವ ಬಿಡುತ್ತದೆ. ಅಂದರೆ ಜಾಗ್ರತ ದೃಷ್ಟಿ ಎಂಬ ವ್ಯಕ್ತಿತ್ವವೇ ಬಿಡಬೇಕು. ಆ ವ್ಯಕ್ತಿತ್ವವೆನ್ನುವುದು ದೃಷ್ಟಿ, ಆ ದೃಷ್ಟಿ ಮಿಥ್ಯಾ, ತಪ್ಪು ತಿಳುವಳಿಕೆ ಎಂದು ಅಧ್ಯಾಸ. ಅದು ಅಧ್ಯಾಸ ಬಿಟ್ಟುಬಿಟ್ರೆ ತಾನು ಸಾಕ್ಷಿಯಾಗೆ ಸ್ವತಃ ಸಿದ್ಧ ಬ್ರಹ್ಮವಾಗೇ ಇರುತ್ತಾನೆ. ಇದು ಆಗಬೇಕು. ಅದಕ್ಕೋಸ್ಕರ ಜೀವತ್ವ ದೃಷ್ಟಿಯೇ ಬಿಡಬೇಕು. ಇಲ್ಲಿಗೆ ಜೀವ ಅಂದರೆ ಏನಂದರೆ, ತನಗೆ ಒಂದು ಜೀವತ್ವ ಎನ್ನುವುದು ಎಚ್ಚರ ದೃಷ್ಟಿ. ತನ್ನನ್ನು ತಾನು ಸುಷುಪ್ತಿ ದೃಷ್ಟಿಯ ನೋಡುವಕ್ಕಿಂತ ತನ್ನನ್ನು ತಾನು ಸುಷುಪ್ತಿ ದೃಷ್ಟಿಯ ನೋಡಿದ್ದರೆ ಸಾಕ್ಷಿ ದೃಷ್ಟಿ. ಅಂದರೆ ಅರ್ಥವೇನು, ತನಗೆ ಒಂದು ಲೊಕೇಶನ್ ಇಲ್ಲ, ಲೊಕೇಶನ್ ಲೆಸ್ ಎಕ್ಸಿಸ್ಟೆನ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ರೆಷನ್. ಒಂದು ದೇಶವಿಲ್ಲದ ಇರವು, ಇಷ್ಟು ಇದು ಎಂಬ ಒಂದಾನೊಂದು ಎಂದು ಇಲ್ಲದ ಅನಂತ ಇರವು, ಅನಂತ ಅರಿವು, ಅಖಂಡ ವ್ಯಾಪಕತ, ಎಲ್ಲವೂ ತಾನೇ. ಐ ಆಮ್ ಸಂಬಡಿ ಸಮಥಿಂಗ್ ಎನ್ನುವುದಿಲ್ಲ. ಅದು ಎಚ್ಚರದಲ್ಲಿ ಇದ್ದುಕೊಂಡಿರುವ ಇಂಡಿವಿಜುವಾಲಿಟಿ, ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವದಲ್ಲಿ ಇದ್ದುಕೊಂಡೇ ಲೌಕಿಕರಾಗಿದ್ದಾರೆ, ಸಾಮಾನ್ಯರಾಗಿದ್ದಾರೆ, ಅಸುರರಾಗಿದ್ದಾರೆ, ದೇವರಾಗಿದ್ದಾರೆ. ನೋಡಿ, ಆ ಜಾಗೃತ ದೃಷ್ಟಿ ವ್ಯಕ್ತಿತ್ವ ಇಟ್ಟುಕೊಂಡು ವ್ಯಕ್ತಿತ್ವದಲ್ಲಿ ಪ್ರಾಣಿ ಆಗಬಹುದು, ಅಸುರರಾಗಬಹುದು, ಮನುಷ್ಯರಾಗಬಹುದು, ಅಂದರೆ ಜಸ್ಟ್ ಗುಡ್ ಹ್ಯೂಮನ್ ಬೀಯಿಂಗ್. ದೆನ್ ಸ್ವಲ್ಪ ಡಿವೈನ್ ದೇವತರಾಗಬಹುದು, ಋಷಿಗಳಾಗಬಹುದು. ಇಸ್ಲಾಂ ಅಂದೇನು, ಮಾಧ್ವರ, ಇಸ್ಕಾನ್ ಅಂಥವರಲ್ಲಿಯೂ ಸ್ವಲ್ಪ ಉತ್ಕೃಷ್ಟ ಜೀವರಾಗಬಹುದು, ಒಂದು ಋಷಿಗಳ ಹಾಗೆ ಬ್ರಹ್ಮಲೋಕಕ್ಕೆ, ವೈಕುಂಠಕ್ಕೆ ಯೋಗ್ಯರಾಗಬಹುದು. ಬಟ್ ದ ಆ್ಯಂಗಲ್ ಆಫ್ ಲುಕ್ಕಿಂಗ್ ಆಫ್ ಎಚ್ಚರ ದೃಷ್ಟಿ ಮಾತ್ರ ಹಾಗೆ ಇದ್ದು ಬಿಡ್ತದೆ. ಅಂದರೆ ನಾನು ಎಚ್ಚರದ ವ್ಯಕ್ತಿ ಎಂಬುದು ಮಾತ್ರ ಆ ಜೀವಭಾವ ಇಟ್ಟುಕೊಂಡೇ ಅದರಲ್ಲೇ ಇಂಪ್ರೂವ್ ಮಾಡ್ತಾ ಇದ್ದಾರೆ ಹೊರತು ಜೀವಭಾವವೇ ಬಿಡಿಸ್ತಾ ಇಲ್ಲ. ಎಚ್ಚರ ದೃಷ್ಟಿಯಿಂದ ತನ್ನನ್ನು ನೋಡುವುದು ಬಿಡಿಸ್ತಾ ಇಲ್ಲ. ಅದು ಜೀವಭಾವ. ಜೀವಭಾವ ಇಸ್ ಎ ವೆರಿ ಕಾಮನ್ ಥಿಂಗ್. ಅದರಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಇವೆ. ಆ ಡಿಫ್ರೆಂಟ್ ಲೆವೆಲ್ಸೇ, ಅದಕ್ಕೋಸ್ಕರನೇ ಜೀವನಿಗೆ ಅನೇಕ ಜನ್ಮಗಳಿವೆ, ಪ್ರಾಣಿ ಜನ್ಮ ಇದೆ. ಇದು ನೋಡಿ, ಇಸ್ಲಾಂ ಕ್ರಿಶ್ಚಿಯನ್ಸ್ಗೆ ಜೀವ ಅಂದರೆ ಒಂದು ಮನುಷ್ಯನೇ ಇಟ್ಕೊಳ್ತಾನೆ. ಅವರಿಗೆ ಪ್ರಾಣಿಗಳಿಲ್ಲ, ಋಷಿಗಳಿಲ್ಲ, ಏನಿಲ್ಲವೇ ಇಲ್ಲ. ಜೀವ ಅಂದರೆ ಒಂದು ಮನುಷ್ಯನೇ ಇಟ್ಕೊಳ್ತಾರೆ. ಅಂದರೆ ಜೀವತ್ವದಲ್ಲಿಯೂ ಎಷ್ಟು ನ್ಯಾರೋ ಲಿಮಿಟೆಡ್ ಆ್ಯಂಗಲ್ ಆಫ್ ದೃಷ್ಟಿ ಇದೆ ನೋಡಿ ಇಸ್ಲಾಂ. ಅದಕ್ಕೋಸ್ಕರ ಅವರಷ್ಟು ಫೆನೆಟಿಕ್ ಆಗುವುದು ಕಾರಣ. ಪ್ರಾಣಿಗಳಂದರೆ ಕ್ರೂರ,
ಮನುಷ್ಯರಲ್ಲಿಯೂ ಇನ್ನೊಂದು ಜಾತಿಯವರು, ಇನ್ನೊಂದು ಮತದವರು, ಹಿಂದೂಗಳಂದರೆ ಮುಸ್ಲಿಮ್ಸ್ಗೆ ಹಿಂದೂಗಳಂದರೆ, ಕ್ರಿಶ್ಚಿಯನ್ ಅಂದರೆ, ಯಹೂದಿಗಳಂದರೆ ಇಷ್ಟು ದ್ವೇಷ ಏಕೆ? ಮತ್ತೆ ಆ ಜೀವರಲ್ಲಿಯೂ ಮತ್ತೆ ಒಂದೇ ತಮ್ಮ ಪಂಗಡವೇ ಇಟ್ಕೊಳ್ತಾರೆ. ನೋಡಿ ಎಷ್ಟು ಸೀಮಿತವಾಗ್ತಾ ಇದ್ದಾರೆ. ಆದ್ದರಿಂದ ಒಂದು ಜೀವ ಎಂಬುದು ಕಾಮನ್. ಎಲ್ಲಿ? ಸಾಮಾನ್ಯ ಪ್ರಾಣಿಯಿಂದ ದೇವತಾ ಆ ಬ್ರಹ್ಮಸ್ತಂಭ ಪರ್ಯಂತ ವೃಕ್ಷಗಳು, ಮರಗಿಡಗಳು ಜೀವರೇ. ಮರಗಿಡಗಳಿಂದ ಶುರು ಮಾಡಿ ಬ್ರಹ್ಮದೇವನ ಪರ್ಯಂತ ಇದೆಲ್ಲ ಎಚ್ಚರ ದೃಷ್ಟಿಯಲ್ಲೇ ಇದ್ದುಕೊಂಡು ಡಿಫರೆಂಟ್ ಲೆವೆಲ್ಸ್. ಅಂದರೆ ಇಂದ್ರಿಯ ಮನಸ್ಸುಗಳ ಕ್ವಾಲಿಟಿ ಶಿಫ್ಟ್ ಆಗ್ತಾ ಇದೆ, ಹೆಚ್ಚು ಕಡಿಮೆ ಆಗ್ತಾ ಇದೆ. ಬಟ್ ಎಚ್ಚರ ದೃಷ್ಟಿ ಮಾತ್ರ ಹಾಗೆ ಇರುತ್ತಾ ಇದೆ. ಅದರಿಂದ ಸ್ವಲ್ಪ ಶುದ್ಧ ಮಾಡಿಕೊಂಡ ನಂತರ ಎಚ್ಚರ ದೃಷ್ಟಿ ಬಿಟ್ಟು ಬಿಟ್ಟರೆ, ಸುಷುಪ್ತಿಗೆ ಬಂದರೆ ಓಲ್ ಜೀವಭಾವವೇ ಬಿಡುತ್ತದೆ. ಆ ಜೀವನಲ್ಲಿರುವಂಥ ಪ್ರಾಣಿ, ಮನುಷ್ಯ ಜನ್ಮಗಳು, ವಿವಿಧ ಜನ್ಮಗಳು, ಆಲ್ ಜನ್ಮಗಳೇ ಬಿಡುತ್ತೆ. ಯಾಕಂದರೆ ಆಲ್ ಜನ್ಮಗಳು ಎಚ್ಚರ ದೃಷ್ಟಿಗೆ ಜನ್ಮಗಳು. ಎಚ್ಚರ ದೃಷ್ಟಿ ಇಟ್ಕೊಂಡರೆ ವಿವಿಧ ಜನ್ಮಗಳು ಅಂದರೆ ಜೀವನಿಗೆ ಜನ್ಮಗಳು ಎಂದರ್ಥ. ಜೀವಭಾವಕ್ಕೆ ವಿವಿಧ ಜನ್ಮಗಳು ಅಂದರೆ ಎಚ್ಚರ ದೃಷ್ಟಿಗೆ ವಿವಿಧ ಜನ್ಮಗಳು, ಸುಖ ದುಃಖಗಳು, ಕರ್ತೃಭೋಕ್ತೃಗಳು ಎಲ್ಲ. ಜೀವ ದೃಷ್ಟಿ ಬಿಟ್ಟರೆ, ಎಚ್ಚರ ದೃಷ್ಟಿ ಬಿಟ್ಟರೆ ಸುಷುಪ್ತಿ ದೃಷ್ಟಿಗೆ ನಿಮಗೆ ಜನ್ಮ ಇಲ್ಲ, ಜೀವಭಾವ ಇಲ್ಲ, ಮನುಷ್ಯ ದೇಹ ಇಲ್ಲ, ಪ್ರಾಣಿ ದೇಹ ಇಲ್ಲ, ಅಸುರ ಇಲ್ಲ, ದೇವತಾ ಇಲ್ಲ, ಯಾವರೆಲ್ಲ ಎಲ್ಲವೂ ಬಿಟ್ಟು ಸಾಕ್ಷಿ ಮಾತ್ರ ಆಗ್ತಾನೆ. ಸಾಕ್ಷಾತ್ ಈಶ್ವರನೇ ಆಗುತ್ತಾನೆ. ಅಂದರೆ ಏನು? ಇವರೆಲ್ಲರೂ ಜೀವರು ತನ್ನಲ್ಲಿ ಕಲ್ಪಿತವೇ ಹೊರತು ತಾನು ಯಾವ ಜೀವ ಅಲ್ಲ. ಎಷ್ಟು ಚೆನ್ನಾಗಿದೆ. ಇದು ಜೀವತ್ವವನ್ನು ಬಿಡಿಸುವುದು ಬೇಕು. ಅಂದರೆ ಜೀವತ್ವವನ್ನೇ ಬಿಡಿಸಬೇಕಂದ್ರೆ ಸ್ವಲ್ಪ ದೇವತಾಂಶ, ಸ್ವಲ್ಪ ಶುದ್ಧವಾಗಬೇಕು. ಬಟ್ ದೇವತಾಂಶ ಅಂದರೆ ಏನು? ಈಗ ಈ ಕೆಲವರು ಉಪಾಸಕರಿದ್ದಾರೆ, ಮಾಧ್ವ, ಇಸ್ಕಾನು ಮುಂತಾದವರು. ಸ್ವಲ್ಪ ಉಪಾಸಕರೇ ಹೊರತು ಆ ಉಪಾಸನತ್ವದಲ್ಲಿ ಜೀವತ್ವವನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ, ಜೀವತ್ವವನ್ನು ಓವರ್ ಎಂಫಸೈಸ್ ಮಾಡ್ತಾರೆ. ಸ್ವಲ್ಪ ಜೀವಭಾವದಲ್ಲಿ ಶುದ್ಧಿ ಮಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಅಲ್ಲಿಯೂ ಕಂಡೀಷನ್ ಮಾಡ್ಕೊಳ್ತಾ ಇದ್ದಾರೆ. ದಟ್ಸ್ ವಾಟ್ ವಿ ಸೇ. ಸ್ವಲ್ಪ ಶುದ್ಧಿ ಇದೆ, ಬಟ್ ಜೀವತ್ವ ಭಾವಕ್ಕೆ ಕಂಡೀಷನ್ ಮಾಡ್ತಾರೆ. ಜೀವನೇ ಎಚ್ಚರ ದೃಷ್ಟಿಯೇ ಗಟ್ಟಿಯಾಗಿರಬೇಕು, ಅದು ಬಿಡಲೇಬಾರದು. ಎಚ್ಚರ ದೃಷ್ಟಿ ಬಿಟ್ಟು ಸುಷುಪ್ತಿ ದೃಷ್ಟಿಗೆ ಬರುವುದೇ ಇಲ್ಲ, ಅಂಥದ್ದು ಇರುವುದೇ ಇಲ್ಲ ಎಂದು ಆಗ್ರಹ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಸ್ವಲ್ಪ ಶುದ್ಧಿ ಇದೆ, ಬಟ್ ಆಗ್ರಹವೇ ಒಂದು ತೊಂದರೆ. ಆ ಶುದ್ಧಿ ಜೊತೆಗೆ ಆಗ್ರಹ ಬಿಟ್ಟರೆ ಅವರು ಈಸಿಲಿ ಎಚ್ಚರ ದೃಷ್ಟಿ ಬಿಟ್ಟು ಸುಷುಪ್ತಿ ದೃಷ್ಟಿಗೆ ಬರುವುದು ಈಸಿ ಆಗ್ತದೆ. ಅವರು ಸುಷುಪ್ತಿ ದೃಷ್ಟಿಗೆ ರೆಸಿಸ್ಟ್ ಮಾಡ್ತಾರೆ, ಜೀವದೃಷ್ಟಿಗೆ ಇಟ್ಕೊಳ್ತಾರೆ. ಜೀವದೃಷ್ಟಿಯಲ್ಲೇ ಶುದ್ಧಿ ಮಾಡ್ತಾರೆ, ಬಟ್ ಜೀವದೃಷ್ಟಿಯಲ್ಲೇ ಇರುತ್ತಾರೆ. ದ್ಯಾಟ್ ಈಸ್ ಅದು ಒಂದು ಒಳ್ಳೆಯ ಪಾಯಿಂಟು ಇದೆ, ಒಂದು ಸ್ವಲ್ಪ ಮೈನಸ್ ಪಾಯಿಂಟು ಇದೆ. ಅಲ್ಲ, ಎಚ್ಚರ ದೃಷ್ಟಿ ಇಟ್ಕೊಳ್ತಾರೆ, ಶುದ್ಧಿ ಮಾಡ್ತಾರೆ. ನಾವು ವೇದಾಂತಿಗಳು ಶುದ್ಧಿ ಇಟ್ಕೊಳ್ಳಬೇಕು, ಎಚ್ಚರ ದೃಷ್ಟಿಯಲ್ಲಿ ಆಗ್ರಹ ಬೇಡ. ಎಚ್ಚರ ದೃಷ್ಟಿಯು ಒಂದು ದೃಷ್ಟಿಯೇ, ಆ ದೃಷ್ಟಿಯನ್ನು ಶಾಸ್ತ್ರ ಬಿಡಿಸ್ತದಂತೆ. ಲೆಟಸ್ಸಿ ಗುರುಗಳಿಗೆ ಶರಣು ಹೊಕ್ಕಿದ್ದರೆ ನಾನು ಎಚ್ಚರ ದೃಷ್ಟಿಗೆ ಸಿಕ್ಕಾಕೊಂಡಿದ್ದೇನೆ, ನಾನು ಒಬ್ಬನು ಇಂಥವನು ಎಂದು ಒಂದು ಇಂಡಿವಿಜುವಾಲಿಟಿ ಭಾವಕ್ಕೆ ಸಿಕ್ಕಾಕೊಂಡಿದೆ. ನನ್ನನ್ನು ಇಂಡಿವಿಜುವಾಲಿಟಿ ದೃಷ್ಟಿಯಿಂದ ಬಿಡಿಸಿ ಸ್ವರೂಪವಾದ ಸಾಕ್ಷಿ ಅಥವಾ ಸುಷುಪ್ತಿ ಪ್ರಾಜ್ಞ ಸ್ವರೂಪಕ್ಕೆ ನನ್ನನ್ನು ದೃಷ್ಟಿಗೆ ಬದಲಾಯಿಸಿ. ಇದು ದೃಷ್ಟಿ ಬದಲಾಯಿಸುವುದೇ. ಇದು ಒಂದು ಅವೇರ್ನೆಸ್ಸೇ ಹೊರತು ಇದರಲ್ಲಿ ಮೈಂಡ್ನಲ್ಲಿ ಚೇಂಜ್ ಅಲ್ಲ. ಇಟ್ ಇಸ್ ಜಸ್ಟ್ ಶಿಫ್ಟಿಂಗ್ ದ ವಿಷನ್, ಶಿಫ್ಟಿಂಗ್ ದ ಸ್ಟ್ಯಾಂಡ್ ಪಾಯಿಂಟ್. ಯು ಸಿ ದಟ್ ಯು ಆರ್ ಆಲ್ರೆಡಿ ಬ್ರಹ್ಮ. ಅದಕ್ಕೋಸ್ಕರ ಜೀವ ಅಂದರೆ ಜೀವೋಯಂ ಅಹಂ ಪ್ರತ್ಯಯ ವಿಷಯ ಸಾಕ್ಷಿಣಃ ಈಶ್ವರ ತತ್ವೇ. ಈ ಜೀವನನ್ನು ಕೇವಲ ಜೀವ ನೋಡಿ, ಸಾಕ್ಷಿಯಿಂದ ನೋಡಿದ್ದರೆ, ಸುಷುಪ್ತಿಗೆ ನೋಡಿದ್ದರೆ ಸಾಕ್ಷಿಣಃ ಈಶ್ವರ ತತ್ವೇನವ ತದನ್ಯತ್ವೇನವ ನಿಶ್ಚೇತು ಅಶಕ್ಯ ರೂಪ. ಈ ಪ್ರಮಾತೃವೆಂಬುದು ಪೂರ್ತಿ ಸಾಕ್ಷಿಯಲ್ಲ, ಸಾಕ್ಷಿಯನ್ನು ಬಿಟ್ಟು ಸ್ವತಂತ್ರವಾಗಿರಲ್ಲ. ಇಲ್ಲಿ ಅನಿರ್ವಚನೀಯ ಎಂಬುದು ಸ್ವಾಮೀಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅನಿರ್ವಚನೀಯ ಎಂದು ಹೀಗೆ ತಿಳ್ಕೊಳ್ಳಬೇಕು. ಜೀವನನ್ನು ಪೂರ್ತಿ ಜೀವಭಾವ ಬಿಟ್ಟಿಲ್ಲ. ಸ್ವಲ್ಪ ಯೋಚನೆ ಮಾಡಿದ್ದರೆ, ಸ್ವಲ್ಪ ಅಂತರ್ಮುಖವಾಗಿ ವಿಚಾರ ಮಾಡಿದ್ದರೆ ಏನೆನಿಸುತ್ತದೆ? ದಟ್ ಜೀವಭಾವ ಅಂದರೆ ಪ್ರಮಾತೃತ್ವದಲ್ಲಿ ಅರಿವಿದೆ, ಬಟ್ ಆದರೆ ಪೂರ್ತಿ ಸಾಕ್ಷಿ ಅಲ್ಲ. ಪ್ರಮಾತೃತ್ವದಲ್ಲಿ ಅರಿವಿದೆ ಹೊರತು ಅದು ಕೇವಲ ಶುದ್ಧ ಅರಿವು ಅಲ್ಲ. ಶುದ್ಧ ಅರಿವು ಅಂದರೆ ಸಾಕ್ಷಿ. ಕೇವಲ ಶುದ್ಧ ಅರಿವು ಅಂದ್ರೇನು? ಶುದ್ಧ ಅರಿವು ಅಲ್ಲ, ಮತ್ತೆ ಅರಿವಿಗಿಂತ ಸ್ವತಂತ್ರವೂ ಅಲ್ಲ. ಇದನ್ನು ಅನಿರ್ವಚನೀಯ ಹೇಳಿದ್ದೀರಿ. ತತ್ವ ಅನ್ಯತ್ವಾಭ್ಯಾಮ್ ಅನಿರ್ವಚನೀಯ. ಪ್ರಮಾತೃವೆಂಬುದು ಶುದ್ಧ ಸಾಕ್ಷಿ ಅಲ್ಲ. ಶುದ್ಧ ಸಾಕ್ಷಿ ಅಲ್ಲ ಅಂದರೆ ಅರ್ಥವೇನು? ಪ್ರಮಾತೃತ್ವವು ಪ್ರಮೇಯ ಸಂಬಂಧದಲ್ಲೇ ಜ್ಞಾತೃವಾಗಿದೆ. ತಾನು ಪ್ರಮೇಯ ಸಂಬಂಧದ ಜ್ಞಾನಿ, ತಾನು ಜ್ಞಾನಿಯೇ, ತಾನು ಜ್ಞಾನರೂಪವೇ. ಆದರೆ ತನ್ನ ಜ್ಞಾನ ಹೇಗಿದೆ? ಯಾವುದೋ ಒಂದು ಜ್ಞೇಯವನ್ನು ತಿಳಿಯುತ್ತಾ ಇರುವ ಜ್ಞಾನ, ಜ್ಞೇಯವನ್ನು ತಿಳಿಯುತ್ತಾ ಇರುವ ಜ್ಞಾನವೇ ಹೊರತು ಜ್ಞೇಯ ಸಂಬಂಧದ ಜ್ಞಾನ. ಅದೇ ಪ್ರಮಾತೃತ್ವ, ಅದೇ ಜ್ಞಾತೃತ್ವ. ತಾನು ಜ್ಞಾತೃತ್ವದಲ್ಲಿ ಮೂಲಸ್ವರೂಪ ಸಾಕ್ಷಿ, ಆದರೆ ಪೂರ್ತಿ ಸಾಕ್ಷಿ ಎಂದು ತಿಳ್ಕೊಂಡಿಲ್ಲ. ಏಕೆ ಅಂದರೆ
ಜ್ಞಾತೃವು ಜ್ಞೇಯ ಸಂಬಂಧದಲ್ಲೇ ಇದ್ದಾನೆ. ಜ್ಞೇಯ ಸಂಬಂಧ ಬಿಟ್ಟರೆ ಸಾಕ್ಷಿ ಆಗ್ತಾನೆ. ಅವನು ಜ್ಞಾತೃವು ಪೂರ್ತಿ ಸಾಕ್ಷಿ ಏಕೆ ಆಗಲಿಲ್ಲ? ಏಕೆಂದರೆ ಜ್ಞೇಯ ಸಂಬಂಧದಲ್ಲೇ ತಿಳ್ಕೊಳ್ತಾ ಇದ್ದಾನೆ. ಜ್ಞೇಯವನ್ನು ತಿಳಿಯುತ್ತಾ ಅರಿವಾಗಿದ್ದಾನೆ. ಅವನ ಅರಿವೇ ಜ್ಞೇಯವನ್ನು ತಿಳಿಯುತ್ತಾ ಇರುವ ಅರಿವು. ಅದಕ್ಕಾಗಿ ಸಾಕ್ಷಿ ಅಲ್ಲ, ಪೂರ್ತಿ ಸಾಕ್ಷಿ ಅಲ್ಲ. ಅವರು ಪೂರ್ತಿ ಸಾಕ್ಷಿ ಅಲ್ಲ. ಆಯಿತು, ಸಾಕ್ಷಿ ಅಲ್ಲ ಅಂದರೆ ಸಾಕ್ಷಿ ಬಿಟ್ಟಿರುತ್ತಾನ ಅಂದರೆ ಸಾಕ್ಷಿ ಅಂದರೆ ಅರಿವನ್ನು ಬಿಟ್ಟು ಇರಲ್ಲ. ಜ್ಞಾತೃವು ಅರಿವನ್ನು ಬಿಟ್ಟು ಇರಲ್ಲ. ಅರಿವನ್ನು ಬಿಟ್ಟಿದ್ದರೆ ಜಡ ಆಗುತ್ತಾನೆ. ಜ್ಞಾತೃತ್ವವು ಜಡ ಅಲ್ಲ, ಅರಿವನ್ನು ಬಿಟ್ಟು ಇರಲ್ಲ. ಓಕೆ, ಅರಿವನ್ನು ಬಿಟ್ಟು ಇರಲ್ಲ ಅಂದರೆ ಶುದ್ಧ ಅರಿವಾಗುತ್ತಾನ ಅಂದರೆ ಅಲ್ಲ. ಏಕೆ? ಒಂದು ಜ್ಞೇಯ ಸಂಬಂಧದ ಅರಿವಾಗಿದ್ದಾನೆ. ಅದರಿಂದ ಪ್ರಮಾತೃತ್ವವು ಸಾಕ್ಷಿ ಅಲ್ಲ, ಪೂರ್ತಿ ಜಡವೂ ಅಲ್ಲ. ಪೂರ್ತಿ ಸಾಕ್ಷಿ ಅಂದರೆ ಶುದ್ಧ ಚೈತನ್ಯ, ಪೂರ್ತಿ ಜಡ ಅಂದರೆ ಕಲ್ಲು. ಪೂರ್ತಿ ಕಲ್ಲು ಆಗಲ್ಲ, ಪೂರ್ತಿ ಚೈತನ್ಯ ಆಗಲ್ಲ. ಅದು ತತ್ವಾನ್ಯತ್ವಾಭ್ಯಾಮ ನಿರ್ವಚನೀಯ ಅಂದರೆ ಹೀಗೆ ಅರ್ಥ. ಪ್ರಮಾತೃತ್ವ ಅಥವಾ ಜೀವಭಾವ, ಪ್ರಮಾತೃತ್ವ ಎಂಬುದು ಪೂರ್ತಿ ಸಾಕ್ಷಿ ಅಲ್ಲ. ಪೂರ್ತಿ ಸಾಕ್ಷಿ ಆದರೆ ಅದ್ವಿತೀಯ ಚೈತನ್ಯ. ಪೂರ್ತಿ ಅದ್ವಿತೀಯ ಚೈತನ್ಯ ಅಲ್ಲ, ಪೂರ್ತಿ ಚೈತನ್ಯವಿಲ್ಲದ ಜಡ ಕಲ್ಲು ಅಲ್ಲ. ಜಡ ಮಣ್ಣು ಕಲ್ಲು ಹೇಗೆ ಪೂರ್ತಿ ಜಡ ಆಗಿರುತ್ತದೆ? ಯಾವ ಚೈತನ್ಯವೂ ಇಲ್ಲ. ಯಾವ ಚೈತನ್ಯವೂ ಇಲ್ಲ ಅಂದರೆ ಪೂರ್ತಿ ಚೈತನ್ಯಕ್ಕಿಂತ ಸ್ವತಂತ್ರವಲ್ಲ, ಚೈತನ್ಯವಿಲ್ಲದವನಲ್ಲ. ಚೈತನ್ಯವಿಲ್ಲದವನು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅದು ಸುಮ್ಮನೆ ಮಾತುಕೋಸ್ಕರ ಹೇಳುವುದೇ ಹೊರತು ಅಂಥದ್ದು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ಊಹಿಸುವುದೇ ಚೈತನ್ಯ ಅಲ್ಲವೇ? ಅದರಿಂದ ಅಂದರೆ ಪೂರ್ತಿ ಅದಕ್ಕೋಸ್ಕರ ಏನು ಹೇಳ್ತೀವಿ? ಪೂರ್ತಿ ಚೈತನ್ಯವನ್ನು ಬಿಟ್ಟಿರುವುದಿಲ್ಲ. ಜಡ ಅಲ್ಲ, ಜಡ ಅಂದರೆ ಅಚೇತನ, ಇನ್ನು ಅನ್ಕಾನ್ಷಿಯಸ್. ಪೂರ್ತಿ ಚೈತನ್ಯವನ್ನು ಬಿಟ್ಟಿರುವುದಿಲ್ಲ. ಓಕೆ, ಆದರೆ ಪೂರ್ತಿ ಚೈತನ್ಯವನ್ನು ಬಿಟ್ಟಿಲ್ಲ ಅಂದರೆ ಚೈತನ್ಯವೇ ಆಗಬಹುದಾ? ಸಾಕ್ಷಿ ಮಾತ್ರ ಅಂದರೆ ಅಲ್ಲ, ಚೈತನ್ಯವೇ. ಆದರೆ ಒಂದಾನೊಂದನ್ನು ತಿಳಿಯುತ್ತಾ ಇರುವ ಚೈತನ್ಯ ಅಂದರೆ ಲಿಮಿಟೆಡ್ ಚೈತನ್ಯ ಎಂದರ್ಥ. ಅನಿರ್ವಚನೀಯ ಅಂದರೆ ಲಿಮಿಟೆಡ್ ಚೈತನ್ಯ, ಒಂದಾನೊಂದು ವಿಷಯವನ್ನು ತಿಳಿಯುತ್ತಾ ಇರುವ ಚೈತನ್ಯ. ಪೂರ್ತಿ ಸಾಕ್ಷಿಯಲ್ಲ, ಸಾಕ್ಷಿಯನ್ನು ಬಿಟ್ಟು ಸ್ವತಂತ್ರವಾಗಿರಲ್ಲ. ಸಾಕ್ಷಿಗೆ ಸ್ವತಂತ್ರ ಅಂದರೆ ಜಡವೇ, ಟೋಟಲ್ಲಿ ಅಚೇತನ. ಟೋಟಲ್ಲಿ ಅಚೇತನ ಅಲ್ಲ, ಪೂರ್ತಿ ಸಾಕ್ಷಿ ರೂಪ ಸಚ್ಚಿದಾನಂದ ಚೈತನ್ಯವಲ್ಲ. ಒಂದು ಲಿಮಿಟೆಡ್ ಚೇತನ, ರಿಲೇಟಿವ್ ಚೇತನ, ರಿಲೇಟಿವ್ ಕಾನ್ಷಿಯಸ್ನೆಸ್, ಲಿಮಿಟೆಡ್ ಕಾನ್ಷಿಯಸ್ನೆಸ್, ಒಂದಾನೊಂದು ರಿಲೇಷನ್ಶಿಪ್ನಲ್ಲಿ ಇರುವಂಥ ಕಾನ್ಷಿಯಸ್ನೆಸ್, ಅದು ಪ್ರಮಾತೃತ್ವ, ಅದು ಜೀವತ್ವ. ಅದರಿಂದ ಜೀವ ಅಂದರೆ ಪೂರ್ತಿ ಜೀವನು ಜೀವನಾಗಿ ನೋಡಿದಾಗ ಪೂರ್ತಿ ಸಾಕ್ಷಿಯಲ್ಲ, ಪೂರ್ತಿ ಇಲ್ಲದವನೂ ಅಲ್ಲ. ಆದರೆ ಈ ಏನ ರೂಪೇಣ ಜೀವತ್ವೇ ಅಂದರೆ ಈ ಜೀವದೃಷ್ಟಿಯ ಇಟ್ಟುಕೊಂಡು, ಈ ಜೀವಭಾವವನ್ನು ಇಟ್ಟುಕೊಂಡು ಹೇಳಿದ್ದೇವೆ ಜೀವನಿಗೆ ವಿಶೇಷ ಜ್ಞಾನವಿದೆ. ಅದೇ ಜೀವನಿಗೆ ವಿಶೇಷ ಜ್ಞಾನವು ಹೇಗಿರುತ್ತದೆ? ಸಾಕ್ಷಿಗಿಲ್ಲ. ಸಾಕ್ಷಿಗೆ ವಿಶೇಷ ಜ್ಞಾನವಿಲ್ಲ ಅಂದರೆ ಅವರು ಅದು ಇದು ಎಂದು ಪ್ರತ್ಯೇಕವಾಗಿ ತಿಳ್ಕೊಳ್ಳದೆ ಎಲ್ಲವೂ ಅರಿವಿನ ಸ್ವರೂಪವಾಗುತ್ತಾನೆ. ಜೀವನಿಗೆ ಮಾತ್ರ ವಿಶೇಷ ಜ್ಞಾನವಿದೆ. ನೀವು ಇಬ್ಬರು ಹೇಳ್ತಾ ಇದ್ದೀರಲ್ಲ ಎಂದು ಶಿಷ್ಯ ಹೇಳಿದ್ದ ನೋಡಿ. ಇಬ್ಬರಲ್ಲಪ್ಪ, ಅದನ್ನೇ 2 ಆ್ಯಂಗಲ್ನಿಂದ ನೋಡುತ್ತಾ ಇದ್ದೀವಿ, 2 ದೃಷ್ಟಿಗಳಿಂದ. ಅದೇ ಜೀವನನ್ನು, ಅದೇ ಪ್ರಮಾತೃವನ್ನು ಎರಡನೆಯ ಸಂಬಂಧ ಬಿಟ್ಟು ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಹಾಗೆ ನೋಡಿದ್ದರೆ, ಅಂದರೆ ಎರಡನೆಯದು ನೋಡಿದ್ದರೆ ಎಚ್ಚರ, ಎರಡನೆಯ ಸಂಬಂಧ ಬಿಟ್ಟುಕೊಂಡರೆ ಎಚ್ಚರ, ಎರಡನೆಯ ಸಂಬಂಧ ಬಿಟ್ಟು ತಾನಾಗಿದ್ದರೆ ತಾನೇ ಸಾಕ್ಷಿ. ಸಾಕ್ಷಿ ಅಂದರೆ ಇನ್ನೊಬ್ಬರಲ್ಲ, ಈಶ್ವರ ಇನ್ನೊಬ್ಬರಲ್ಲ, ತಾನೇ ಸಾಕ್ಷಿ. ತಾನೇ ತನ್ನನ್ನು ತಾನಾಗಿ ನೋಡಿದ್ದರೆ ಸಾಕ್ಷಿ, ತನ್ನನ್ನು ಇನ್ನೊಂದು ನೋಡುತ್ತಾ ಇರುವ ಸ್ಥಿತಿಯಲ್ಲಿದ್ದರೆ ಜೀವ. ಅದೇ ಪ್ರಮಾತೃ, ಅದೇ ವಿಶೇಷ ಜ್ಞಾನ. ಪ್ರಮಾತೃವಿಗೆ ವಿಶೇಷ ಜ್ಞಾನವಿದೆ, ನಾನು ಇದನ್ನು ತಿಳಿಯುತ್ತಾ ಇದ್ದೇನೆ ಎಂದು. ಇದನ್ನು ನನ್ನ ತಿಳಿವಳಿಕೆ ಎಂಥದ್ದು, ನನ್ನ ಅರಿವು ಎಂಥದ್ದು, ಯಾವುದೋ ಒಂದನ್ನು ತಿಳಿಯುತ್ತಾ ಇರುವ ಅರಿವು. ದೇರ್ಫಾರ್ ಒಂದಾನೊಂದನ್ನು ತಿಳಿಯುತ್ತಾ ಅಂದರೆ ವಿಶೇಷ ಜ್ಞಾನವಾಯಿತು. ವಿಶೇಷ ಜ್ಞಾನವಿಲ್ಲ ಅಂದರೆ ಅರ್ಥವೇನು? ಒಂದಾನೊಂದನ್ನು ತಿಳಿಯುತ್ತವಿಲ್ಲ ಅಂದರೆ ತಿಳಿಯಲ್ಪಡುವ ವಿಷಯ ಸಂಬಂಧವಿಲ್ಲದೆ ಅರಿವು ಮಾತ್ರ ಆಗಿದ್ದಾನೆ. ತಿಳಿಯಲ್ಪಡುವ ವಿಷಯ ಸಂಬಂಧವಿಲ್ಲದೆ ಅರಿವು ಮಾತ್ರ ಅಂದರೆ ಏನು? ಅದು ಸಾಕ್ಷಿ. ಅಂದರೆ ವಿಷಯ ಸಂಬಂಧವಿದ್ದರೆ ಜೀವ, ವಿಷಯ ಸಂಬಂಧವಿಲ್ಲದಿದ್ದರೆ ಅರಿವು ಮಾತ್ರ ಆಗಿದ್ದರೆ ಸಾಕ್ಷಿ. ಅದರಿಂದ ನಾನು ಹೇಳಿದ್ದರಲ್ಲಿ ತಪ್ಪೇನಿಲ್ಲ. ಗುರುಗಳು ಹೇಳ್ತಾ ಇದ್ದಾರೆ, ಸಾಕ್ಷಿ ಮಾತ್ರ ವಿಶೇಷ ಜ್ಞಾನವಿಲ್ಲ, ಜೀವನಿಗೆ ಮಾತ್ರ ವಿಶೇಷ ಜ್ಞಾನವಿದೆ. ಅಂದರೆ ನೀವು ಜೀವ ಈಶ್ವರ ಎರಡು ಅನ್ಕೊಂಡಿದ್ದೀರಿ. ಅವರನ್ನೇ ಅಂತಃಕರಣ ಸಂಬಂಧ ಇಟ್ಕೊಂಡರೆ ಜೀವಭಾವ, ಎಚ್ಚರ ದೃಷ್ಟಿಯ ನೋಡಿದ್ದರೆ ಜೀವಭಾವ, ಅವನನ್ನೇ ಎಚ್ಚರ ದೃಷ್ಟಿಯ ನೋಡಿದ್ದರೆ ಜೀವಭಾವ ವಿಷಯ ಸಂಬಂಧ. ಎಚ್ಚರ ದೃಷ್ಟಿ ಬಿಟ್ಟರೆ ವಿಷಯ ಸಂಬಂಧ ಬಿಟ್ಟು ನೋಡಿದ್ದರೆ ಅವನು ಅರಿವು, ಅವನಿಗೆ ವಿಷಯ ಸಂಬಂಧ ಇಲ್ಲ. ಅಂದರೆ ನಿನ್ನ ನಿಜಸ್ವರೂಪ ಈಶ್ವರ,
ನೀನು ಅಂದರೆ ನಾನೆಂಬ ಬುದ್ಧಿ ಇಟ್ಕೊಂಡಿರುವ ನೀನು ಜೀವ, ಆ ನೀನು ಬುದ್ಧಿ ಬಿಟ್ಟಿರುವ ಸಾಕ್ಷಿ ಬ್ರಹ್ಮ ಅಷ್ಟೇ. ನಿನ್ನ ನಿಜಸ್ವರೂಪವೇ ಈಶ್ವರ, ನಿನ್ನ ಕಲ್ಪಿತ ರೂಪ ಅಧ್ಯಸ್ಥ ರೂಪವೇ ಜೀವ. ನೋಡಿ, ಅಲ್ಲಿ ದೃಷ್ಟಿ ಭೇದದಿಂದ ಅವನೇ ಜೀವ, ಅವನೇ ಸ್ವರಬ್ರಹ್ಮ. ಹಾಗೆ ನೋಡಬೇಕೇ ಹೊರತು ಜೀವನೊಬ್ಬನು ಈಶ್ವರ ಇನ್ನೊಬ್ಬನು ಎಂದು ಇಬ್ಬರು ಬಿಡಿಯಾಗಿ ನೋಡಬೇಡ ಎನ್ನುವುದೇ ಅರ್ಥ. ಇದನ್ನು ಮತ್ತೆ ಇದೆ, ಈ ಪಾಯಿಂಟ್ ಚೆನ್ನಾಗಿದೆ. ಇಷ್ಟು ಹೇಳಿದ್ದು ಮನನ ಮಾಡಿ. ಇದೇ ಮತ್ತೆ ನಾಳೆ ಇನ್ನೂ ಕ್ಲಿಯರ್ ಆಗುತ್ತದೆ. ನನಗೇನೋ ರೆಕಾರ್ಡಿಂಗ್ ತೊಂದರೆ ಕೊಡ್ತಾ ಇದೆ. ನಿನ್ನೆಯ ಪ್ರವಚನ ತುಂಬ ಲೋ ವಾಯ್ಸ್ ಬಂದಿದೆ. ಇವತ್ತು ನಾನು ಅರ್ಧ ಗಂಟದಿಂದ 20 ಮಿನಿಟ್ಸ್ನಿಂದ 10 ಸಲ ಟ್ರೈ ಮಾಡ್ತಾ ಇದ್ದೀನಿ. ಅದೇನೋ ಲೋ ವಾಯ್ಸ್ ಬರ್ತಾ ಇದೆ, ಏನಾಯ್ತೋ ಗೊತ್ತಾಗಲಿಲ್ಲ. ಈಗ ಇದು ಹೇಗಾಯಿತೋ ಗೊತ್ತಿಲ್ಲ. ಲೆಟ್ ಮಿ ಸೈ. ಈಗ ಇದು ಆನ್ ಮಾಡಿ ಚೆಕ್ ಮಾಡಿ ನೋಡ್ತೀನಿ, ಇದು ನಿಮಗೆ ಕೇಳಿಸುವಂಥದ್ದಿದೆಯೋ ಅಥವಾ ಇದು ಲೋ ವಾಯ್ಸ್ ಆಯಿತೋ ಗೊತ್ತಿಲ್ಲ. ಲೆಟ್ ಮಿ ಚೆಕ್ ಅಂಡ್ ಸಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.